Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಭು ಯೇಸುವಿನ ನಾಮಸ್ಮರಣೆ ನಮ್ಮೆಲ್ಲರಿಗೂ ಜೀವೋದ್ಧಾರವನ್ನು ಕೊಡುವಂತಹ ಸ್ಮರಣೆ. ಪ್ರಭು ಯೇಸುವಿನ ನಾಮಸ್ಮರಣೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುವಂತದ್ದಾಗಿದೆ. ಪ್ರಭು ಯೇಸುವಿನ ನಾಮಸ್ಮರಣೆ ನಮಗೆ ರಕ್ಷಣೆಯು ಜೀವೋದ್ಧಾರವೂ ಆಗಿದೆ. ಪ್ರಭುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬರು ಜೀವೋದ್ಧಾರವನ್ನ ಹೊಂದುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನೋಡಿ, ಅದಕ್ಕೆ ನಾವು ಹೆಚ್ಚು ಸ್ತುತಿಸುವಾಗ ಯೇಸುವೆ 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 ಎಂದು ನಾವು ಸ್ತುತಿಸುವಾಗ, ಪ್ರಭು ಯೇಸುವಿನ ನಾಮಸ್ಮರಣೆಯನ್ನು ಮಾಡುವಾಗ ನಾವು ಮಹತ್ ಕಾರ್ಯಗಳನ್ನು ನೋಡುತ್ತೇವೆ, ಅದ್ಭುತ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಬಂಧನಗಳು ಬಿಚ್ಚಿ ಹೋಗುವಂಥದ್ದು, ಕಟ್ಟುಗಳು ಒಡೆದು ಹೋಗುವಂಥದ್ದು, ದುರಾತ್ಮಗಳು ಬಿಟ್ಟು ಹೋಗುವಂಥದ್ದನ್ನ ನಾವು ನೋಡುತ್ತೇವೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ನಾವು ನೋಡ್ತೇವೆ, ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವುದು, ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವುದು. ಪಾತಾಳವು, ಭೂಮಿಯಲ್ಲಿರುವುದೆಲ್ಲವೂ ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವಂಥದ್ದು. ಪ್ರಿಯರೇ, ಹೀಗೆ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಕರೆ ಹೊಂದಿದ್ದೇವೆ. ಪ್ರಭು ಯೇಸುವಿನ ನಾಮ ಉನ್ನತವಾದ ನಾಮವಾಗಿದೆ. ಆ ಪ್ರಭು ಯೇಸುವಿನ ಆ ಉನ್ನತವಾದ ನಾಮದಲ್ಲಿ ನಾವು ಈ ದಿನ, ಈ ಬೆಳಗಿನ ಜಾವದಲ್ಲಿ ಕುಳಿತುಕೊಂಡಿದ್ದೇವೆ. ಒಂದು ಹಳೆಯ ಒಂದು ಹಾಡು ಉಂಟು, ನಿಮಗೆ ನೆನಪಿದೆಯೋ ಗೊತ್ತಿಲ್ಲ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದುದೇ, ಅದನ್ನು ಧ್ಯಾನಕ್ಕೆ ತಂದು ಸ್ತುತಿಸಲು ಬನ್ನಿ ಸರ್ವಯ ಸೃಷ್ಟಿಗಳೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದುದೇ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಜೇನಿನ ರುಚಿಗಿಂತ ದಿವ್ಯ ಮಧುರವಾದದ್ದು ಯೇಸುವಿನ ನಾಮ. ಯೇಸುವಿನ ನಾಮ ಎಂದು ಕೇಳಿದರೆ ಪಾತಾಳದಲ್ಲಿರುವ ಎಲ್ಲವೂ, ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಲೋಕಾಧಿಪತಿಯಾದ ಸೈತಾನನ ಗಡಗಡ ಗಡಗಡಗಡನೆ ನಡಗಿ ಹೋಗ್ತಾನೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರಭು ಯೇಸುವಿನ ನಾಮವನ್ನ ಯಾರಿಂದಲೂ ಉಚ್ಚಾರಣೆ ಮಾಡಲಿಕ್ಕೆ ಆಗುತ್ತಿಲ್ಲ ಬಂಧನದಲ್ಲಿರುವವರಿಗೆ. ಪ್ರಿಯ, ನಾನು ಕೆಲವೊಮ್ಮೆ ಪ್ರಾರ್ಥಿಸಲು ದೇವರು ಪವಿತ್ರಾತ್ಮರು ಪ್ರೇರಣೆ ಕೊಟ್ಟು ಈ ಬಂಧನದಲ್ಲಿರುವವರಿಗಾಗಿ ನಾನು ಪ್ರಾರ್ಥಿಸುವಾಗ ಅವರ ಬಾಯಲ್ಲಿ ಯೇಸು ಎಂಬ ಪದ ಬರುವುದಿಲ್ಲ. ಎಷ್ಟು ಹೇಳಿದರೂ ಸಹ ಆ ಪದವನ್ನ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅವರು ಹೇಳ್ತಾರೆ, ನನಗೆ ಆಗ್ತಾ ಇಲ್ಲ, ನನ್ನ ಗಂಟಲು ಹಿಡ್ಕೊಂಡಿದ್ದಾರೆ, ಯಾರು ಹಿಡ್ಕೊಂಡಿದ್ದಾರೆ, ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಬೇಡ. ನಾನು ಬೇಕಾದ್ರೆ ವಾಯ್ಸ್ ಮೆಸೇಜ್ ನಾನು ಟ್ಯಾಪ್ ಮಾಡಬಹುದು. ವರ್ಡ್ ಆಫ್ ಗಾಡ್ ಅಲ್ಲಿ ಇಂತಹ ಒಂದು ಸನ್ನಿವೇಶಗಳು ತುಂಬಾ ನನ್ನಲ್ಲಿ ಇದೆ, ವಾಯ್ಸ್ ಮೆಸೇಜಸ್ ಎಲ್ಲ ಇದೆ. ಈ ಬಂಧನದ ಸಮಯದಲ್ಲಿ ಅವರು ಹೇಗೆ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಹೀಗೆ ಅವರು ಯೇಸು ಎಂಬ ಪದವನ್ನು ಉಚ್ಚರಿಸಲಿಕ್ಕೆ ಆಗೋದಿಲ್ಲ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ನನಗೆ ಆಗ್ತಾ ಇಲ್ಲ, ನನ್ನ ಗಂಟಲಲ್ಲಿ ಆಗ್ತಾ ಇಲ್ಲ, ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಮೂಗ್ರಾಗಿ ಬಿಡ್ತಾರೆ. ಯೇಸು ಎಂಬ ಪದವನ್ನು ಉಚ್ಚರಿಸಲಿಕ್ಕೆ ಆಗೋದಿಲ್ಲ.
ನಿಜವಾಗಿಯೂ ಒಂದು ವ್ಯಕ್ತಿ ದುರಾತ್ಮದ ವಶವಾಗಿದ್ದಾನೆ ಎಂಬುದಾದ್ರೆ ಅವನಿಗೆ ಯೇಸು ಎಂದು ಹೇಳಲಿಕ್ಕೆ ಅವನ ಕೈಯಿಂದ ಸಾಧ್ಯವಾಗುವುದಿಲ್ಲ. ಅದೇ ಯೇಸುವಿನ ನಾಮದ ಶಕ್ತಿ. ಅದೇ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು. ನಾವು ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಿಶ್ವಾಸವಿಡಬೇಕು, ಯೇಸುವಿನ ನಾಮದಲ್ಲಿ ವಿಶ್ವಾಸವಿಡಬೇಕು. ಯೇಸುವೇ ಈ ಲೋಕದ ಅಧಿಪತಿ, ಸ್ವರ್ಗ ಸಾಮ್ರಾಜ್ಯದ ಅಧಿಪತಿ. ಸೈತಾನನ ಟೆಂಪರವರಿ ಸೈತಾನ. ಇನ್ನು ಬರುವ ಕಾಲಗಳಲ್ಲಿ 1000 ವರ್ಷಗಳು ಅವನನ್ನ ಬಂಧಿಸಿ ಬಂಧನದಲ್ಲಿಡುವಂತಹ ದಿನಗಳಿದೆ. ಆದ್ರಿಂದ ಪಾಪದ ದಾಸತ್ವದಲ್ಲಿ ನಮ್ಮೆಲ್ಲರನ್ನ ತನ್ನ ವಶಕ್ಕೆ ಮಾಡಿಕೊಂಡಿದ್ದಾನೆ ಇಂದು ಆಳುತ್ತಿರುವಂತಹ ಲೋಕದ ಅಧಿಪತಿಯಾದ ಸೈತಾನ. ಪ್ರಿಯರೇ, ನಾವು ನಿಜವಾಗಿಯೂ ಯೇಸುವನ್ನು ನಾವು ಪ್ರೀತಿಸಿದರೆ, ನಿಜವಾಗಿಯೂ ಯೇಸುವಿನ ವಾಕ್ಯವನ್ನು ನಾವು ಆಲಿಸಿದರೆ, ಅಥವಾ ನಿಜವಾಗಿಯೂ ಆ ಯೇಸುವಿನ ವಾಕ್ಯವನ್ನ ಪ್ರೀತಿಸಿದರೆ, ಯೇಸುವನ್ನ ಟೋಟಲಿಯಾಗಿ ಹೇಳ್ಬೇಕಾದ್ರೆ ಓನ್ಲಿ ಒನ್ ವರ್ಡ್, ನಾನು ನಿಜವಾಗಿ ಯೇಸುವನ್ನ ಪ್ರೀತಿಸಿದರೆ, ನಾನು ಯೇಸುವನ್ನ ಪ್ರೀತಿಸುತ್ತಾ ಇದ್ದೇನೆ ಎಂಬುದಾದರೆ 100% ಕನ್ಫರ್ಮ್ ನಾವು ನಿಜವಾಗಿಯೂ ದೇವರ ಆತ್ಮನಿಂದ ತುಂಬಿದ್ದೇವೆ ಎಂಬುದಾಗಿ. ಆದರೆ ಆ ಕನ್ಫರ್ಮೇಶನ್ ಸಿಕ್ಕಬೇಕು ಅಂತ ಹೇಳಿದ್ರೆ ನನ್ನ ನಡೆ, ನನ್ನ ನುಡಿ, ನನ್ನ ನಡೆ ನುಡಿ, ನನ್ನ ಜೀವನದಲ್ಲಿ ಪ್ರಭು ಯೇಸುವಿನ ಮೂಲ ತತ್ವ, ಪ್ರಭು ಯೇಸುವಿನ ಆಜ್ಞೆ, ಪ್ರೀತಿಸು, ಕ್ಷಮಿಸು. ಈ ಎರಡು ಪ್ರಭು ಯೇಸುವಿನ ಪ್ರೀತಿಗೆ ಸಮಾನಾಂತರವಾದಂಥ ತುಲನವಾದಂಥ ವಾಕ್ಯವಾಗಿದೆ. ನಾನು ಯೇಸುವನ್ನ ಪ್ರೀತಿಸುತ್ತೇನೆ ಎನ್ನುವುದಾದರೆ ನಮ್ಮ ಮನಸ್ಸಿನಲ್ಲಿ ಯಾವ ವಿಧದಲ್ಲಿಯೂ ಯಾವ ಕಾರಣಕ್ಕೂ ಶತ್ರುತ್ವ ಬರುವುದಿಲ್ಲ, ಹೋರಾಟ ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಪಕ್ಷ ನನ್ನಲ್ಲಿ ಆ ಪ್ರೀತಿ ಕ್ಷಮೆ ಇಲ್ಲ ಎಂಬುದಾದರೆ ನಾನು ಯೇಸುವನ್ನ ಪ್ರೀತಿಸ್ತಾ ಇಲ್ಲ. ಐ ಆಮ್ ಲೈ ಪರ್ಸನ್. ಲೈಯಿಂಗ್ ಅಂದ್ರೆ ನಾನು ಸುಳ್ಳುಗಾರ. ಅದಕ್ಕೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ನಿನ್ನ ಸಹೋದರನನ್ನ ನೀನು ದ್ವೇಷಿಸಿದರೆ ನೀನು ಕೊಲೆಗಾರ. ಯು ಆರ್ ಎ ಮರ್ಡರರ್. ಕೊಲೆಗಾರ. ಯಾರಿಗೆ ಕೊಲೆಗಾರ? ಯೇಸುವನ್ನ ಕೊಲ್ಲುವವನು ಎಂಬುದಾಗಿ ಆ ವಾಕ್ಯದ ಅರ್ಥ. ನಾವ್ ಹೇಳ್ತೇವೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವ್ ಹೇಗೆ ಹೇಳ್ತೇವೆ, ಯೇಸುವನ್ನ ಪ್ರೀತಿಸ್ತೇನೆ ಅಂತ ಹೇಳಿ ನಾನು ಪ್ರೀತಿಸಲಿಲ್ಲ, ನನ್ನ ಸಹೋದರನನ್ನ ಪ್ರೀತಿಸಲಿಲ್ಲ ಅಂದ್ರೆ ಕೊಲೆಗಾರ ಎಂಬುದಾಗಿ ವಾಕ್ಯ ಹೇಳ್ತದೆ ಒಂದು ಯೋಹಾನನಿಗೆ ಬರೆದ ಪತ್ರದಲ್ಲಿ. ಆದರೆ ಕೊಲೆಗಾರ ಅಂದ್ರೆ ಯಾರನ್ನ? ಯೇಸುವನ್ನ ಕೊಲ್ತೇವೆ ಅಂತ ಹೇಳಿ ಅರ್ಥ. ಯೇಸುವನ್ನ ಶಿಲುಬೆಗೆ ಜಡಿತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ನಾಚಿಕೆಗೇಡು ಮಾಡ್ತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ಬೆತ್ತಲೆ ಮಾಡ್ತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ನಿರಾಕರಿಸ್ತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ನಾವು ಸಿಕ್ಕಿಸಿಕೊಡ್ತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ನಾವು ಶಿಲುಬೆಗೆ ಜಡಿತೇವೆ ಎಂಬುದಾಗಿ ಅರ್ಥ. ಯೇಸುವನ್ನ ಕೊಲೆ ಮಾಡ್ತೇವೆ ಅಂತೇಳಿ ಅರ್ಥ. ಸಹೋದರನಲ್ಲ, ಸಹೋದರಿಯನ್ನಲ್ಲ. ಪ್ರಭು ಯೇಸು ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರು, ಯೋಹಾನರು ಒಂದೇ ನುಡಿಯಲ್ಲಿ ತಿಳಿಸಿಬಿಟ್ರು ಪವಿತ್ರಾತ್ಮ ಪ್ರೇರಣೆಯಿಂದ. ದೇವರನ್ನ ಪ್ರೀತಿಸುತ್ತೇನೆಂದು ಹೇಳಿ ನಿನ್ನ ಸಹೋದರನನ್ನ ನೀನು ದ್ವೇಷಿಸಿದ್ದೆ, ಆದರೆ ನೀನು ಕೊಲೆಗಾರನೇ. ಸರಿ, ಯಾರನ್ನ? ನಿನ್ನ ಮಿತ್ರನಲ್ಲ, ಯೇಸುವನ್ನ. ನೀನು ಪ್ರೀತಿಸುವ ಯೇಸುವನ್ನೇ. ಪ್ರಿಯರೇ, ವಾಕ್ಯಗಳು ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಮನುಷ್ಯರನ್ನ ಕೊಲೆ ಮಾಡಿ ಏನು ಪ್ರಯೋಜನ ಇಲ್ಲ. ನೇರವಾಗಿ ಯೇಸುವನ್ನೇ ಕೊಲೆ ಮಾಡುವಂತಹ ಸುಸಂದರ್ಭಕ್ಕೆ ನಾವು ಹೋಗ್ತೇವೆ. ಅದರಿಂದ ನಾನು ಯೇಸುವನ್ನ ಪ್ರೀತಿಸ್ತೇನೆ ಎನ್ನುವುದು ಸತ್ಯವಾದರೆ ನಾನು ಪ್ರಭು ಯೇಸುವಿನ ಆಜ್ಞೆಯನ್ನು ಪಾಲಿಸುತ್ತೇನೆ. ಪ್ರಭು ಯೇಸುವಿನ ಆಜ್ಞೆಯನ್ನ ಪೂರೈಸುವುದೇ ಯೇಸುವನ್ನ ಪ್ರೀತಿಸುವಂತಹ ಸಂಕೇತ. ಇಲ್ಲಾಂದ್ರೆ ಇಲ್ಲ. ಒಂದು ದರಿದ್ರನಾಗಿರಬಹುದು, ಒಂದು ವ್ಯಕ್ತಿ ಬಡವನಾಗಿರಬಹುದು, ಭಿಕ್ಷುಕನಾಗಿರಬಹುದು, ರೋಗಾವಸ್ಥೆಯಲ್ಲಿ ರಸ್ತೆಯಲ್ಲಿ ನರಳಿ ಬಿದ್ದಿರಬಹುದು, ವಾಸನೆ ಬಂದು ಬಿದ್ದಿರಬಹುದು. ಸೊ ನಾನು ಅವನ್ನ ಪ್ರೀತಿಸಲೇಬೇಕು, ನನ್ನ ಪ್ರೀತಿನ ತೋರಿಸಲೇಬೇಕು. ಒಂದು ಪಕ್ಷ ನನಗೆ ಅವನು ಎತ್ತಿಕೊಳ್ಳಲಿಕ್ಕೆ ಅಸಹ್ಯ ಆಗಿರ್ಬೋದು, ಆಗೋದಿಲ್ಲ ಇರ್ಬೋದು, ಆದ್ರೂ ಸಹ ನಾನು ಅವನನ್ನು ತೋರಿಸುವಂತಹ ಕರುಣೆ, ದಯೆ ಪ್ರೀತಿಗೆ ಸಮಾನ. ಬೇರೆಯವರ ಮೂಲಕವಾಗಿ ನಾನು ಶುಶ್ರೂಷೆ ಮಾಡುವಾಗ ಅದು ಪ್ರೀತಿಯೇ.
ಹೀಗೆ ದ್ವೇಷಿಸುವಂತಹ ನಾವೆಲ್ಲರೂ ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯ, ಅಂದ್ರೆ ಯೇಸುವಿನ ಅನುಯಾಯಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಾವು ದ್ವೇಷವನ್ನು ಇಟ್ಟುಕೊಂಡು ಯೇಸು 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 ಅಂತ ಎಷ್ಟು ಕಿರಿಚಿದ್ರು ನಾವು ಯೇಸುವಿಗೆ ಹತ್ತಿರದವರಾಗಲಿಕ್ಕೆ ಸಾಧ್ಯವಿಲ್ಲ. ಅದೇ ಹೇಳುದು, ಯೇಸುವಿನ ನಾಮ ಉನ್ನತವಾದ ನಾಮ. ಯೇಸುವಿನ ನಾಮ ಉನ್ನತವಾದ ನಾಮ. ಆ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ, ಬಿಡುಗಡೆಯ ನಾಮ. ಅದಕ್ಕೆ ನಾವು ಹೇಳ್ತೀವಲ್ಲ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯಾರಿಗೆ? ಪಾಪಿಗೆ ಇಂಪಾದ ನಾಮ. ಪ್ರೀತಿಯನ್ನು ಅರಿಯದಂತ ಪಾಪಿಗೆ ಇಂಪಾದ ನಾಮ. ಅವನು ಪ್ರೀತಿಯನ್ನು ಅರಿತಾಗ ಅವನಿಗೆ ಇಂಪಾದ ನಾಮ. ಅವನು ದಯೆ ತೋರುವಾಗ ಅದು ಇಂಪಾದ ನಾಮ. ಯೇಸುಸ್ವಾಮಿಯ ನಾಮ ಅತಿಶಯ ನಾಮ. ಆದರೆ ಆ ಅತಿಶಯ ನಾಮ ಇಂಪಾಗಬೇಕು ಅಂದ್ರೆ ನಾನು ಪ್ರಭು ಯೇಸುವಿನ ಸನ್ಮಾರ್ಗದಲ್ಲಿ, ಅವರು ತೋರಿದಂತ ಸನ್ಮಾರ್ಗದಲ್ಲಿ ನಾನು ನಡೆಯಬೇಕು. ದೇವರ ದೃಷ್ಟಿಯಲ್ಲಿ, ಸರ್ವೇಶ್ವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ ನಾನು ಜೀವಿಸಬಾರದು. ಪ್ರಿಯರೇ, ನಾವು ಈ ದಿನದಲ್ಲಿ ವಾಕ್ಯವನ್ನು ಆಲಿಸಿ ಬರ್ತಾ ಇದ್ದೇವೆ. ಸರ್ವೇಶ್ವರ ದೃಷ್ಟಿಯಲ್ಲಿ ದ್ರೋಹಿಯಾದಂತಹ ಚಿದ್ಕೀಯನನ್ನು ಸಹ ನಾವು ನೋಡ್ತೇವೆ. 2 ಅರಸರಿಗೆ ಬಂದಂತ ಗ್ರಂಥದಲ್ಲಿ ನಾವು ಓದು ಬರುವಾಗ ನಾವು ಚಿದ್ಕೀಯನನ್ನ, ಯಮಾಲಕಿಯನನ್ನ, ಹೌದಲ್ಲ, ನಾವು ನೋಡ್ತೇವೆ. ಯೆಹೋಯಾಕೀಮನನ್ನ, ಈಗ ನಾವು ಅಪ್ಪ ಮಗನೆಲ್ಲರನ್ನ ನೋಡ್ತೇವೆ, ಸಂತತಿಗಳೆಲ್ಲರನ್ನ ನೋಡ್ತೇವೆ. ಸರ್ವೇಶ್ವರ ದೃಷ್ಟಿಯಲ್ಲಿ ದ್ರೋಹಿ ಅವತ್ತು. ಆದರೆ ಇವತ್ತು ಸರ್ವೇಶ್ವರ ದೃಷ್ಟಿಯಲ್ಲಿ, ಯೇಸುವಿನ ದೃಷ್ಟಿಯಲ್ಲಿಯೇ ನಾವು ದ್ರೋಹಿ. ದೇವರಾಗಿ ಬಂದಂತಹ ಪ್ರಭು ಯೇಸುವಿನ ದೃಷ್ಟಿಯಲ್ಲೇ ನಾವು ದ್ರೋಹಿಗಳಾಗಿದ್ದೇವೆ. ಇವತ್ತು ನೋಡಿ, ಎಲ್ಲಿ ನೋಡು ನಮಗೆ ಸೇಡು, ನಮ್ಮಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ ಅರ್ಥ. ಇಲ್ಲಿ ನೋಡಿ, ಜೆರುಸಲೇಮಿನ ಪತನವನ್ನು ಕುರಿತು ನಾವಿಂದು ಧ್ಯಾನಿಸ್ತೇವೆ. ಈ ಚಿದ್ಕೀಯ ಇರ್ತಾನಲ್ಲ, ಇವನು ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನ ವಿರುದ್ಧವಾಗಿ ದಂಗೆಗೆ ಹೋಗ್ತಾನೆ. ಇವನ ಆಳ್ವಿಕೆಯ ದಿನದಲ್ಲಿ ಏನಾಗ್ತದೆ? ಇವನ ಆಳ್ವಿಕೆಯ ದಿನದಲ್ಲಿ ಏನ್ ನಡೆಯುತ್ತದೆ? ಮಹಾ ಸೈನ್ಯ ಜೊತೆಗೆ ಅವನ ಎಲ್ಲಾ ಸೈನಿಕರನ್ನ ಸೇರಿಸಿಕೊಂಡು ಜೆರುಸಲೇಮಿಗೆ ಬರ್ತಾನೆ. ಅಲ್ಲಿ ಅವನು ಡೇರೆಗಳನ್ನ ಹಾಕೊಳ್ತಾನೆ. ಪಾಳೆ ಮಾಡ್ಕೊಂಡು ಒಂದು ಊರು, ಗ್ರಾಮ ಮಾಡ್ಕೊಂಡು ಡೇರೆಗಳನ್ನ ಹಾಕೊಳ್ತಾನೆ. ಅದಕ್ಕೆ ನೀವು ನೋಡ್ಬೋದು, ಜೆರುಸಲೇಮ್ ಎಲ್ಲಿ ನೀವು ನೋಡುವಾಗ ದೊಡ್ಡ ದೊಡ್ಡ ಗೋಡೆಗಳೇ ಕಾಣ್ತದೆ, ಕಾಂಪೌಂಡ್ಗಳು ಕಾಣ್ತದೆ. ಇದರ ಇತಿಹಾಸಗಳು, ಕೆಲವು ಫೋಟೋಸ್ಗಳಲ್ಲಿ ನೋಡಿರ್ಬೋದು. ತುಂಬಾ ಜನ ಈ ಜೆರುಸಲೇಮ್ನ ಕುರಿತು ಆಗ್ತಾರೆ. ಮತ್ತೆ ನೀವು ವಿಡಿಯೋದಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಎಲ್ಲ ಜೆರುಸಲೇಮ್ ಅನ್ನು ನೀವು ನೋಡಬಹುದು. ತುಂಬಾ ನೋಡಬೇಕಾದ್ರೆ ಕಟ್ಟಡಗಳೆಲ್ಲ ದೊಡ್ಡ ದೊಡ್ಡ ಕಾಂಪೌಂಡ್ಗಳೇ ಇರ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳು ಮುಳುಗಿ ಒಡೆದು ಬಿದ್ದಿರೋದೇ ನಾವು ನೋಡ್ತೇವೆ. ಅಂದ್ರೆ ಆ ದಿನಗಳಲ್ಲಿ ಬಂದಂತ, ಜೆರುಸಲೇಮಿಗೆ ಬಂದಂತವರು ಹಲವು ಜನ ಅಲ್ಲಿ ಡೇರೆ ಹಾಕಿ ಇದ್ರು, ಅಲ್ಲಿ ಪಾಳೆಯ ಮಾಡ್ಕೊಂಡು ವಾಸ ಮಾಡ್ತಾ ಇದ್ರು. ಇವತ್ತು ನಾವು ಜೆರುಸಲೇಮನ್ನ ಒಂದು ಪುಣ್ಯ ಭೂಮಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಂದು ಜೆರುಸಲೇಮಿನ ಆಲಯವನ್ನು ಮಾತ್ರ ಪುಣ್ಯವಾಗಿ ನೋಡ್ತಾ ಇದ್ರು. ಆದ್ರೆ ಆ ಜೆರುಸಲೇಮಿನೆಲ್ಲ ಕೊಳ್ಳೆ ಹೊಡೆಯುವ. ಇವತ್ತಿರೋದು ಜೆರುಸಲೇಮಿನ ಆಲಯ ಅಲ್ಲ, ಕಟ್ಟಲ್ಪಟ್ಟಿದೆ. ಈ ಅಂದಿನ ಜೆರುಸಲೇಮಿನ ಆಲಯ ಅಲ್ಲ ಇವತ್ತಿರೋದು. ಇವತ್ತು ನಾವು ನೋಡ್ತೀವಿ ಜೆರುಸಲೇಮಿನ ಆಲಯಕ್ಕೆ ಹೋಗ್ಲಿಕ್ಕೆ ಕಷ್ಟ, ಬೇರೊಬ್ಬರ ಕೈವಶದಲ್ಲಿದೆ. ಪಾಲಿಸ್ತೀನ್, ಇಸ್ರಾಯೇಲರಿಗೂ ಪಾಲಿಸ್ತೀನರಿಗೂ ನಡೆಯುವಂತ ಯುದ್ಧ, ಅದರಲ್ಲಿ ಇವರು ನನಗೆ ಸೇರಬೇಕು ಜೆರುಸಲೇಮ್, ನಿನಗೆ ಸೇರಬೇಕು ಜೆರುಸಲೇಮ್ ಎಂಬುದಾಗಿ ಹೋರಾಟ. ಆದರೆ ಜೆರುಸಲೇಮಿನ ದೇವಾಲಯವು ಇಂದು ಇಲ್ಲ. ಹೀಗೆ ಅಲ್ಲಿ ಹೋಗಿ ಪಾಳೆಯ ಮಾಡ್ಕೊಂಡು ಏನ್ ಮಾಡ್ತಾನೆ, ಸುತ್ತಲೂ ಮಣ್ಣಿನಿಂದ ಗೋಡೆ ಕಟ್ಟಿಕೊಳ್ತಾನೆ. ಸುತ್ತಲೂ ಚಿದ್ಕೀಯನ ಆಳ್ವಿಕೆಯಲ್ಲಿ ಗೋಡೆನ ಕಟ್ಟಿಕೊಳ್ತಾರೆ. ಹೀಗೆ ಆಗ್ಬೇಕಾದ್ರೆ ಅವನ ಆಳ್ವಿಕೆಯಲ್ಲಿ ಘೋರವಾದಂತಹ ಅಲ್ಲಿ ಕ್ಷಾಮ ಬರ್ತದೆ. ಈ ಕ್ಷಾಮ ಬಂದಾಗ ತಿನ್ಲಿಕ್ಕೂ ಸಹ ಏನು ಸಿಕ್ಕೋದಿಲ್ಲ. ಈ ಗೋಡೆ ಕಟ್ಕೊಂಡಿರ್ತಾರೆ, ಹೊರಗಡೆನೂ ಹೋಗಬಾರ್ದು, ಯಾರು ಒಳಗಡೆನೂ ಬರಬಾರ್ದು ಎಂಬುದಾಗಿ. ಆದರೆ ಕ್ಷಾಮ ಬರುವಾಗ
ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಜೆರುಸಲೇಮಿಂದ ಹೊರಗೆ ಹೋಗ್ಬೇಕು. ಆದರೆ ಅದರ ಮಧ್ಯದಲ್ಲಿ ಕಿಂಡಿಯನ್ನ ಮಾಡ್ತಾರೆ. ಕಿಂಡಿಯನ್ನ ಮಾಡಿ ಅದರೊಳಗಡೆಯಿಂದ ಜನ ಓಡಿ ಹೋಗ್ತಾರೆ. ಪೌಳಿಗೋಡಿಯಲ್ಲಿ ಒಂದು ಕಿಂಡಿಯನ್ನ ಮಾಡಿ ಸೈನಿಕರು ರಾತ್ರೋರಾತ್ರಿ ಓಡಿ ಹೋಗ್ತಾರೆ. ಅರಸ ಸಹ ಏನ್ ಮಾಡ್ತಾನೆ, ಅವನು ಸಹ ತೋಟದಿಂದ ಓಡಿ ಹೋಗ್ತಾನೆ. ಹೌದು ಪ್ರಿಯರೇ, ನೋಡಿ, ದೇವರ ದೃಷ್ಟಿಯಲ್ಲಿ ನಾವು ದ್ರೋಹಿಗಳಾಗುವಾಗ ನಾವು ಎಲ್ಲಿಯೂ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲಿ ಹೋದ್ರೂ ನಮಗೆ ನಿರಾಳ ಸಿಕ್ಕುದಿಲ್ಲ, ಸಮಾಧಾನ ಸಿಕ್ಕುದಿಲ್ಲ. ದೇವರ ದೃಷ್ಟಿಯಲ್ಲಿ ದ್ರೋಹಿ ಅಂದ್ರೆ ನಾವೇನ್ ಮಾಡ್ತೇವೆ? ಹಳೆಯ ಒಡಂಬಡಿಕೆಯ ಪ್ರಕಾರವಾಗಿ, ದೇವರ ಆಜ್ಞೆಗಳ ಪ್ರಕಾರವಾಗಿ ನಾವು ಆ ಕಟ್ಟಳೆಗಳನ್ನು ಮಾತ್ರ ನಾವು ನೋಡಿ ಬರ್ತೇವೆ. ಅದು ಮಾಡಬೇಡ, ಇದು ಮಾಡಬೇಡ, 1ನೇ ಕಟ್ಟಳೆ, 2ನೇ ಕಟ್ಟಳೆ, 3ನೇ ಕಟ್ಟಳೆ ಅಂತ ಬರ್ತೇವೆ. ಇಲ್ಲ ಪ್ರಿಯರೇ, ಅಂದು ತಂದೆ ದೇವರು ಕೊಟ್ಟಂತ ಆ 10 ಆಜ್ಞೆಗಳು, ಆ 10 ಆಜ್ಞೆಗಳನ್ನ 630ಕ್ಕಿಂತ ಹೆಚ್ಚು ಆಜ್ಞೆಗಳನ್ನಾಗಿ ಮಾಡಿಬಿಟ್ರು ಯೆಹೂದ್ಯರು. 10 ಆಜ್ಞೆಗಳನ್ನ 600ಕ್ಕೂ ಹೆಚ್ಚು ಆಜ್ಞೆಗಳನ್ನಾಗಿ ಮಾಡಿಬಿಟ್ರು. ಆದರೆ ಇವತ್ತು ಆ ಆಜ್ಞೆಗಳೆಲ್ಲವುಗಳನ್ನ 2ರಲ್ಲಿ ಅಡಕ ಮಾಡಿಬಿಟ್ರು ಯೇಸು ಸ್ವಾಮಿ. ಪ್ರೀತಿಸು, ಕ್ಷಮಿಸು. ಇವತ್ತು ನಾನು ಪ್ರೀತಿಸದೆ, ಕ್ಷಮಿಸದೆ ಇರುವುದಾದರೆ ದೇವರ ದೃಷ್ಟಿಯಲ್ಲಿ ನಾನು ದ್ರೋಹಿ. ದೇವರ ದೃಷ್ಟಿಯಲ್ಲಿ ನಾವು ದ್ರೋಹಿ. ಅವತ್ತಿನ ಲೆಕ್ಕಾಚಾರ ಹಾಕೊಂಡು ಅವತ್ತಿನ ವಾಕ್ಯವನ್ನ ಈ 2 ಅರಸರ ಗ್ರಂಥದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಅವತ್ತು ಆಸನಿ ಕೆಲವರು ಹೇಳ್ತಾರೆ, ನಾವು ಸೆಮಿನರಿಲಿ ಹೋದಾಗ್ಲೂ ಹೇಳಿದ್ರೆ, ಸೆಮಿನರಿಲಿ ಹೋದಾಗ್ಲೂ ಅಷ್ಟೇನೆ, ಅಥವಾ ಕೆಲವು ಇತಿಹಾಸಗಳು ನೋಡುವಾಗ ಕೆಲವರು ಹೇಳ್ತಾರೆ, ಇದು 2 ಅರಸರಿಗೆ ಬರೆದ ಗ್ರಂಥದಲ್ಲಿ ಇಂಥವರಿಗೆ ಇಂಥವ್ರು ಬರೆದ್ರು, ಇಂಥವ್ರನ್ನ ಕುರಿತು ಹಾಗೆ ಬರೆದ್ರು, ಅಂತವ್ರನ್ನ ಕುರಿತು ಹೀಗೆ ಬರೆದ್ರು. ಕೆಲವರು ಏನ್ ಮಾಡ್ತಾರೆ, ಬೈಬಲ್ ಶ್ರೀಗಂಠವನ್ನ ಇತಿಹಾಸವನ್ನಾಗಿ ಮಾಡಿಬಿಡ್ತಾರೆ, ಕಥೆ ಪುಸ್ತಕವನ್ನಾಗಿ ಮಾಡಿಬಿಡ್ತಾರೆ. ತಪ್ಪು. ಆದ್ರೆ ನಮಗೆ ಅವತ್ತು ಪವಿತ್ರ ಗ್ರಂಥ ಅಂತ ಬರೋದಿಲ್ಲವಲ್ಲ. ಅದಕ್ಕೆ ಹೇಳುದು, ಪವಿತ್ರ ಗ್ರಂಥ ಮನುಷ್ಯ ಪ್ರೇರಣೆಯಿಂದಲೂ ಪವಿತ್ರಾತ್ಮ ಪ್ರೇರಣೆಯಿಂದಲೂ ಇಬ್ಬರಿಂದಲೂ ಬರೆಯಲ್ಪಟ್ಟಿದೆ ಎಂಬುದಾಗಿ. ಹಾಗೆಯೇ ನಾವು ನೋಡುವುದು ಸಹ ಬರೇ ಮನುಷ್ಯ ಪ್ರೇರಣೆಯಿಂದ ನೋಡಬಾರದು, ದೈವ ಪ್ರೇರಣೆಯಿಂದ ನಾವು ನೋಡ್ಲಿಕ್ಕೆ ಪ್ರಯತ್ನಿಸಬೇಕು. ಒಂದು ಪಕ್ಷ ಇದು ಅವ್ರಿಗೆ ಹೇಳಿದ್ರು, ಇವ್ರಿಗೆ ಹೇಳಿದ್ರು, ಇವ್ರು ಹೇಳಿದ್ರಿಂದ ಹೀಗೆ ಮಾಡ್ತಾ ಇದ್ರು, ಅವ್ರಿಗೆ ಬರೆದದ್ದು, ಅದರಿಂದ ಹಾಗೆ ಆಯ್ತು, ಹೀಗೆ ಆಯ್ತು ಅಂತ ಹೇಳುವುದಾದ್ರೆ ಅದು ಪವಿತ್ರ ಗ್ರಂಥ ಅಂತೇಳಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಪವಿತ್ರ ಗ್ರಂಥ ಆಗ್ತದೆ? ಆದ್ರೆ ನಿಜ ಹೇಳಬೇಕಿದ್ರೆ ಪವಿತ್ರ ಗ್ರಂಥ ಅಂತ ಹೇಳ್ತಾ ಇದೆ, ಆದ್ರೆ ಸಂಪೂರ್ಣವಾಗಿ ಪವಿತ್ರ ಇಲ್ಲ. ಯಾಕೆಂದ್ರೆ ಮನುಷ್ಯ ಹಾಗೂ ದೇವರು ಇಬ್ಬರು ಪವಿತ್ರಾತ್ಮರಿಂದ ತುಂಬಿ ಬರೆದವರು, ಮನುಷ್ಯ ಪ್ರೇರಣೆಯಿಂದ ಬರೆದಂತವ್ರು. ಈಗ ಇತಿಹಾಸ ಇದನ್ನೆಲ್ಲ ತಗೊಳ್ತಿದ್ದಾಗ ಇದು ಮನುಷ್ಯ ಪ್ರೇರಣೆಯಿಂದ ಬರೆಯುವಂಥದ್ದು, ಇತಿಹಾಸನ ಬರೆಯುವಂಥದ್ದು. ಪವಿತ್ರಾತ್ಮನ ಕುರಿತು, ಪ್ರಭು ಯೇಸುವಿನ ಕುರಿತು, ದೇವರ ಸರ್ವೇಶ್ವರನ ನುಡಿಗಳ ಕುರಿತು ಅದು ಪವಿತ್ರ ಆತ್ಮ ಪ್ರೇರಣೆ. ರಾಜರ ಇತಿಹಾಸಗಳನ್ನು ಬರೆಯುವಂಥದ್ದು ಹಿಸ್ಟಾಲಜಿಕಲ್, ಹಿಸ್ಟ್ರಿಯಾಗಿ ಬರೀತೇವೆ, ಹಿಸ್ಟ್ರಿಯಾಗಿ ನಾವು ನೋಡ್ತೇವೆ. ಹೀಗೆ ನೋಡುವಂಥದ್ದು ಕೆಲವರು ಹೇಳುವಾಗ ಇದು ಹಾಗೆ ಆಯ್ತಪ್ಪ, ಇದು ಅವರಿಗೆ ಬರೆದದ್ದು, ಇವರಿಗೆ ಬರೆದದ್ದು, ಹಾಗಾದ್ರೆ ನನಗೆ ಯಾಕೆ ಬೇಕು ಮತ್ತೆ ಪವಿತ್ರ ಗ್ರಂಥ? ಅದೇಗೆ ನನಗೆ ಪವಿತ್ರ ಗ್ರಂಥ ಆಗ್ತದೆ? ಇಲ್ಲಿ ನಾವು ನೋಡ್ತೇವೆ, ಚಿದ್ಕೀಯನ್ನ ನೋಡ್ತೇವೆ, ಅವನ ಜೊತೆಗಾರನ ನೋಡ್ತೇವೆ, ನೆಬೂಕದ್ನೆಚ್ಚರನನ್ನ ನೋಡ್ತೇವೆ, ನೆಬೋಜಾದಾರನ ನೋಡ್ತೇವೆ, ಹೀಗೆ ಹಲವಾರು ವ್ಯಕ್ತಿಗಳನ್ನ ನೋಡ್ತೇವೆ. ಇದು ಇವರ ಕಾಲದಲ್ಲಿ ಇವ್ರು ಹೀಗೆ ಹೊಡೆದಾಡ್ಕೊಂಡ್ರು, ಇವರು ಸತ್ತೋದ್ರು, ಹೀಗೆ ಬಂದ್ರು, ಹಾಗೆ ಬಂದ್ರು ಅಂತೇಳಿ ಕತೆ ಕೇಳಿ ಕತೆ ನಾವು ನೋಡ್ತಾ ಇರೋದಾದ್ರೆ ಅದು ಪವಿತ್ರ ಗ್ರಂಥ ಆಗೋದಿಲ್ಲ. ಆದರೆ ಈ ಕಥೆಯಲ್ಲಿ ಒಂದು ಆಳವನ್ನು ನಾವು ನೋಡಬೇಕು. ಈ ಕಥೆಯಲ್ಲಿ ಬರುವ ಸನ್ನಿವೇಶದ ನಿಜವಾದ ಒಂದು ಚರಿತ್ರೆ ಏನು, ಆ ಕಥೆಯಲ್ಲಿ ಬರುವಂತ ನಿಜವಾದ ಚರಿತ್ರೆ ಅಂದ್ರೆ ಆ ಕಥೆಯಲ್ಲಿ ಬರುವಂತ ನಿದರ್ಶನದ ಸತ್ಯ ಏನು. ನೋಡಿ, ಈಗ ನಾವು ಇದನ್ನ ಆಲಿಸ್ತಾ ಇದ್ದೀವಿ, 2 ಅರಸರುಗಳಂತ ಧ್ಯಾನಿಸ್ತಾ ಇದ್ದೀವಿ. ಇಲ್ಲಿ ನಿಜವಾದ ಆ ಕಥೆಯಲ್ಲಿ ಬರುವಂತ ನಿಜವಾದ ಒಂದು ಕಾರ್ಯ ಇಷ್ಟೇ, ಸರ್ವೇಶ್ವರನ ದೃಷ್ಟಿಯಲ್ಲಿ ಅವರು ದ್ರೋಹಿಯಾಗಿದ್ದರು. ಆದ್ರಿಂದ ಆ ದಿನಗಳಲ್ಲಿ ಘೋರವಾದಂತಹ ವ್ಯಾಧಿಗಳು, ಘೋರವಾದಂತಹ ಸಮಸ್ಯೆಗಳು ಅವಿತುಕೊಳ್ಳುವಂಥದ್ದು, ಮರಣಕ್ಕೀಡಾಗುವಂಥದ್ದು ನಾನು ನೋಡಿದೆವು. ಆದರೆ ಇವತ್ತು ನಾವು ಅದೇ ರೀತಿ ಸರ್ವೇಶ್ವರನ ದೃಷ್ಟಿಯಲ್ಲಿ ನಾವು ದ್ರೋಹಿಗಳಾಗಿ ಜೀವಿಸ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿಯೂ ಇಂದಿಗೂ ಅದು ಹಾಗೆಯೇ ಮರಕಳಿಸುತ್ತಾ ಇದೆ. ನಮ್ಮ ಜೀವನವನ್ನು ನಾವು ಇಣಿಕಿ ನೋಡೋದಿಲ್ಲ, ನಮ್ಮ ಕುಟುಂಬವನ್ನು ನಾವು ಇಣಿಕಿ ನೋಡೋದಿಲ್ಲ, ನಮ್ಮನ್ನ ನಾವು ಇಣಿಕಿ ನೋಡೋದಿಲ್ಲ. ಬೇರೆ ಬಿಟ್ಬಿಡಿ, ನಮ್ಮನ್ನ ನಾವು ಇಣಿಕಿ ನೋಡೋದಿಲ್ಲ. ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದೇನಾ? ಇಷ್ಟು ಸೈನ್ಯ ಇದ್ರು, ಇಷ್ಟು 1000 ಜನ ಬಂದ್ರು, ಹಿಡ್ಕೊಂಡೋದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಎವ್ರಿಥಿಂಗ್ ಇಸ್ ಗುಡ್, ಹಿಸ್ಟಾಲಜಿಕಲಿ, ಚಾರಿತ್ರೆ,
ಪವಿತ್ರ ಅಂತ ಬರಲಿಲ್ಲ, ಚಾರಿತ್ರ್ಯ ಅಂತ ಬಂದ್ಬಿಡ್ತು, ಮನುಷ್ಯ ಪ್ರೇರಣೆಯಿಂದ ಬರೆದಂಥದ್ದು. ಆಲಿಸ್ಬೇಕು, ಧ್ಯಾನಿಸ್ಬೇಕು. ನಾವು ಸ್ವಲ್ಪ ಡಿಸ್ಟರ್ಬ್ ಆಗಬಾರ್ದು, ಸತ್ಯಕ್ಕೆ ನಾವು ಡಿಸ್ಟರ್ಬ್ ಆಗಬಾರ್ದು. ವಾಕ್ಯವನ್ನು ವಾಕ್ಯವಾಗಿ ತಗೊಳ್ಬೇಕು. ಚಾರಿತ್ರಿಕರು ಎಷ್ಟೋ ಬರೀತಾರೆ, ನಿಜ. ಚಾರಿತ್ರಿಕ ಘಟನೆಗಳಲ್ಲಿ ಎಷ್ಟೋ ಬರ್ಕೊಂಡು ಹೋಗ್ತಾರೆ. ಗೊತ್ತಿದ್ನೂ ಬರೀತಾರೆ, ಗೊತ್ತಿಲ್ಲದಿರೋದು ಬರೀತಾರೆ, ಅದರಲ್ಲಿ ಮಿಕ್ಸ್ ಮಾಡಿನೂ ಬರೀತಾರೆ, ಎಲ್ಲ ಮಾಡ್ತಾರೆ. ಈಗ ನಾವು ಸಂತರ ಜೀವನ ಶೈಲಿನ ನಾವು ನೋಡ್ತೇವೆ. ಸಂತರನ್ನ ಆಯ್ಕೆ ಮಾಡುವಂಥದ್ದು ಯಾರು? ಧರ್ಮಸಭೆ. ದೇವರ ಆಯ್ಕೆ ಮಾಡ್ತಾರ? ಪ್ರೇರಣೆಯಿಂದ ಪ್ರಾರ್ಥಿಸುವುದರ ಮೂಲಕವಾಗಿ, ಪ್ರೇರಣೆಯಿಂದ ಸಂತರ ಮೂಲಕವಾಗಿ ಅದ್ಭುತಗಳನ್ನು ಅವರ ಹೆಸರಿನಲ್ಲಿ ಒಂದು ನಡೆಯಬಾರ, ಒಂದು ದೊಡ್ಡ ಒಂದು ಅದ್ಭುತಗಳು ನಡೆಯುವಾಗ ಅವರನ್ನ ಸಂತರು ಎಂಬುದಾಗಿ ಪರಿಗಣಿಸಲಾಗ್ತದೆ. ಅಷ್ಟೇ. ಸಂತರನ್ನು ಆಯ್ಕೆ ಮಾಡೋದು ಯಾರು? ಮನುಷ್ಯರು, ನಾವು. ಅದಕ್ಕೆ ಸಂತರನ್ನು ಕುರಿತು ನಾವು ನೋಡ್ತೇವೆ. ಸಂತರನ ಆಯ್ಕೆ ಅವರು ತಮ್ಮ ಜೀವನದ ಶೈಲಿಯಲ್ಲಿ ನಾವು ನೋಡ್ತೇವೆ. ಅವರ ಬಗ್ಗೆ ಹೇಗೆ ಪ್ರಕಟವಾಗ್ತದೆ? ಕೆಲವು ಸಾರಿ ಸಂತರಾಗಿ ಜೀವಿಸ್ತಾ ಇದ್ದಾರೆ, ಜೀವನದಲ್ಲಿ ಅವರು ಸಂತರಾಗ್ಲಿಕ್ಕೆ ಮುಂಚಿತವಾಗಿ ಡೈರಿ ಬರೆದಿರ್ತಾರೆ. ಈ ಡೈರಿಗಳನ್ನ, ಅವರ ಅನುಭವನ ತೆಗೆದುಕೊಂಡು ಸಿನಿಮಾಗಳನ್ನ ಮಾಡ್ತಾರೆ, ಫೋಟೋಗಳನ್ನ ಕಂಪೋಸ್ ಮಾಡ್ತಾರೆ, ಅವರ ಜೀವನ ಚರಿತ್ರೆಯನ್ನ ಕಥೆಯಾಗಿ ಬೇರೆ ಬರೀತಾರೆ. ಮತ್ತೆ ಕೆಲವು ಸಾರಿ ಸಂತರ ಜೀವನಗಳನ್ನ ಇಣುಕಿ ನೋಡುವಾಗ ಈ ನಿರ್ದೇಶಕ, ಈ ಸಂತರ ಬಗ್ಗೆ ಕೊಡುವಂತ ನಿರ್ದೇಶಕ ಏನ್ ಮಾಡ್ತಾನೆ, ಅವನು ಬಾಲ ಇಲ್ದಾಗ ಮಾಡ್ಬಿಡ್ತಾನೆ. ಕೆಲವು ಸಾರಿ ತಲೆ ಕಾಲು ಬುರುಡೆ ಇಲ್ದಾಗ ಮಾಡ್ಬಿಡ್ತಾನೆ. ಸೈತಾನ ತಗೊಂಡು ಬಂದ್ಬಿಡ್ತಾನೆ, ಸೈತಾನಿಗೆ ರೂಪ ಕೊಟ್ಬಿಡ್ತಾನೆ. ಈಗ ಸೈತಾನ ಪೀಡಿಸ್ತಾ ಇದ್ದ, ಎಲ್ಲ ಮಿಕ್ಸಿಂಗ್ ಮಾಡ್ಬಿಡ್ತಾನೆ. ಇದು ಸತ್ಯ. ಸಂತರ ಜೀವನ ನಮಗೆ ಗೊತ್ತಿಲ್ಲ. ಕೆಲವು ಸಾರಿ ಸಂತರು ಬದುಕ್ತಾರೆ, ಅವರ ಮುಖಾಂತರವಾಗಿ ನಾವು ಅದ್ಭುತ ಕಾರ್ಯಗಳನ್ನು ನಡೆಯೋದು ನೋಡ್ತಾ ಇದ್ದೀವಿ. ಆದ್ರೆ ಅವರ ಮುಖಾಂತರವಾಗಿ ಹೊಸದಾಗಿ ಒಂದು ರೂಪಾಂತರನ ಕೊಡ್ತಾನೆ, ಚಿತ್ರವನ್ನು ಮಾಡುವಂತ ನಿರ್ದೇಶಕ. ಅವರನ್ನ ಹೊರಗೆ ತರ್ತಾನೆ, ಸಂತರನ್ನು ಹೊರಗೆ ತರ್ತಾನೆ. ಹೀಗೆ ದೇವರನ್ನ ಹೊರತರುವವನು ಚಿತ್ರಕಾರಕಾರ. ಆದರೆ ಸಂತರ ಜೀವನ ಮತ್ತೊಬ್ಬರ ಮುಂದೆ ಆಕರ್ಷಣೀಯವಾಗಿರುವಾಗ ಮಾತ್ರವೇ ಅದು ಸಂತರಾಗಲಿಕ್ಕೆ ಸಾಧ್ಯ. ನಾನು ಜೀವಿಸುವ ಸಂತನಾಗಬೇಕು, ಸತ್ತ ಮೇಲೆ ಸಂತನಾಗೋದ್ರಿಂದ ಪ್ರಯೋಜನ ಇಲ್ಲ. ಜೀವಿಸುವಾಗಲೇ ಸಂತನ ಜೀವನ ಮಾಡಬೇಕು. ಅದು ದೇವರಿಗೆ ಒಪ್ಪುವಂತಹ ಕಾರ್ಯ. ಜೀವಿಸುವಾಗ ನಾನು ಸಂತನ ಕಾರ್ಯವನ್ನು ಮಾಡುವಾಗ ಅದು ದೇವರಿಗೆ ಮೆಚ್ಚುವಂಥದ್ದು. ಹಾಗೆ ಅದರಿಂದ ನಾವು ಜೀವಿಸುವ ಸಂತರಾಗಲಿಕ್ಕೆ ಪ್ರಯತ್ನಿಸಬೇಕು ಹೊರತು ಸತ್ತಾಗ ಸಂತರಾಗಲಿಕ್ಕೆ ಪ್ರಯತ್ನಿಸಬಾರದು. ಕೀರ್ತನೆಗಾರ ಹೇಳ್ತಾನೆ 16ನೇ ಅಧ್ಯಾಯದಲ್ಲಿ, ಸಂತರು ನಾಡಿಗೆ ತಿಲಕ. ಅಂದ್ರೆ ಅವರು ಒಂದು ನಾಡಿಗೆ ತಿಲಕ ಅಂದ್ರೆ ಒಂದು ಊರಿಗೆ ಒಂದು ತಿಲಕವಿದ್ದಾಗ ಒಂದು ಪ್ರಾಮಾಣಿಕ ವ್ಯಕ್ತಿ, ಈಸ್ ಎ ಹಾನೆಸ್ಟ್ ಪರ್ಸನ್, ಈಸ್ ಎ ಫೇತ್ಫುಲ್ ಪರ್ಸನ್. ನಾನು ಅವನಾಗಿ ಜೀವಿಸಬೇಕು. ಮಕ್ಕಳಿಗೆ ನೋಡಿ ನಾವು ಆಗಿ ಜೀವಿಸಬೇಕು, ನೋಡಿ ಅವರಾಗಿ ಜೀವಿಸಬೇಕು. ಈಗ ಇದರಲ್ಲಿ ನಾವು ನೋಡ್ತೀವಿ, ಇತಿಹಾಸ ನೋಡ್ಬೇಕಾದ್ರೆ ಗಾಂಧೀಜಿಯಾಗಿ ನೀವು ಜೀವಿಸಬೇಕು, ಸುಭಾಷ್ ಚಂದ್ರ ಬೋಸ್ ಆಗಿ ಜೀವಿಸಬೇಕು, ಹೌದಲ್ಲ? ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಜೀವಿಸಬೇಕು ಹೇಳ್ತೀವಲ್ಲ. ಹಾಗೆ ಸಂತರು ಒಂದು ನಿದರ್ಶನದ ಪುಟಗಳಲ್ಲಿ ನಮಗೆ ತೋರಲ್ಪಡುವುದು. ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕಾಗಿಷ್ಟೇ, ನಾವು ಅವರಾಗಿ ಜೀವಿಸಬೇಕು, ಸಂತರಾಗಿ ನಾನು ಜೀವಿಸಬೇಕು. ಸಂತರ ಜೀವನ ಏನಾಗಿತ್ತು? ಅವರ ಜೀವನದಲ್ಲಿ ಯೇಸುವಿಗೆ ಸ್ಥಾನವನ್ನು ಕೊಟ್ಟರು, ಅವರ ಜೀವನದಲ್ಲಿ ಯೇಸುವನ್ನ ಪ್ರೀತಿಸಿದರು, ಅವರ ಜೀವನದಲ್ಲಿ ಯೇಸುವನ್ನ ಅನುಭವಿಸಿದರು. ಇಷ್ಟೇ. ಅವರಂತೆ ನಾವು ಆಗಬೇಕೆಂಬುದನ್ನು ಮಾತ್ರ ನಾವು ಕಲಿಸಬೇಕು, ಅವರಿಂದ ಹೋಗ್ಬೇಕು ಅಂತ ಕಲಿಸಬಾರದು. ಯೇಸು ಸಂತರ ಫೋಕಸ್ ಯೇಸು, ಪ್ರೇಷಿತರ ಫೋಕಸ್ ಯೇಸು, ರಕ್ತಸಾಕ್ಷಿಗಳ ಫೋಕಸ್ ಯೇಸು, ಶುಭ ಸಂದೇಶ ಸಾರುವವರ ಫೋಕಸ್ ಯೇಸು, ಎಲ್ಲಾ ಸಭೆಗಳ ಫೋಕಸ್ ಯೇಸು, ಧರ್ಮಸಭೆಯ ಫೋಕಸ್ ಯೇಸು, ತಂದೆ ದೇವರ ಫೋಕಸ್ ಯೇಸು, ಪವಿತ್ರಾತ್ಮರ ಫೋಕಸ್ ಯೇಸು. ಯೇಸು ಎಂಬ ನಾಮ. ಕ್ಲಿಯರ್ ಆಗಿದ್ದೀರಾ? ಕ್ಲಿಯರ್ ಆಗಬೇಕು. ಯೇಸುವಾಗಿ ನಾವು ಜೀವಿಸಬೇಕು. ಅಂದ್ರೆ ನಾನು ಪ್ರೀತಿಸಬೇಕು, ಕ್ಷಮಿಸಬೇಕು. ವೆನ್ ಯು ಲವ್ ಎವರಿಯಾನ್, ವೆನ್ ಯು ಫರ್ಗಿವ್ ಎವರಿಯಾನ್, ಯು ಆರ್ ಎ ಜೀಸಸ್. ನಾನು ಯೇಸು. ಪ್ರಿಯರೇ, ಯೇಸು ಎಂಬ ನಾಮದ ಮಹತ್ವವನ್ನು ನಾವು ಕಂಡುಕೊಳ್ಳಬೇಕು. ಬರೀ ಯೇಸು ಎಂಬ ನಾಮವನ್ನ ಸೂಚಕ ಕಾರ್ಯಕ್ಕಾಗಿ, ಅದ್ಭುತ ಕಾರ್ಯಕ್ಕಾಗಿ ಉಪಯೋಗಿಸಿಕೊಳ್ಳುವುದಾದ್ರೆ ನಾನು ವಿಶ್ವಾಸಿ ಅಲ್ಲ. ಯು ಆರ್ ನಾಟ್ ಫೇತ್ಫುಲ್ ಪರ್ಸನ್.
ಆರ್ಡಿನರಿ ಪರ್ಸನ್ ಆಗ್ಬಿಡ್ತೇವೆ. ಯೇಸು ಎಂಬ ಉನ್ನತ ನಾಮವನ್ನ ಯೇಸುವಿನ ಮಹಿಮೆಗಾಗಿ ಉಪಯೋಗಿಸಬೇಕು. ಯೇಸುವಿನ ನಾಮಕ್ಕಾಗಿಯೇ ನಾವು ಅದನ್ನು ಉಪಯೋಗಿಸಬೇಕು. ಹೇಳಿದ್ದಾರೆ ಸಂತರು ಯೇಸುವನ್ನ ಪ್ರೀತಿಸಿದರೆ ಯೇಸುವಿಗಾಗಿ ಜೀವಿಸಿದರು, ಯೇಸುವನ್ನ ತೋರಿಸಿದರು. ಅವರಂತೆ ನಾವು ಜೀವಿಸ್ಬೇಕಷ್ಟೇನೆ, ಬೇರೆ ಏನೂ ಇಲ್ಲ. ನಾನು ಅವರಂತೆ ಆಗಬೇಕು, ಅದು ಇರೋದು, ಅದು ಬೇರೆ ವಿಷಯ. ಅವರಂತೆ ನಾವು ಆಗ್ಲಿಕ್ಕೆ ಆಗೋದಿಲ್ಲ, ನಮ್ಮಾಗಿ ಅವರಾಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಪ್ರಗತಿಗೆ ಬಂದಿರುವಂತಹ ಸಂತರು ಸ್ವಲ್ಪ ಜನ, ಆದರೆ ದೇವರ ದೃಷ್ಟಿಯಲ್ಲಿ ಇವತ್ತು ಸಂತರು ಲಕ್ಷಾಂತರ ಜನ ಇರಬಹುದು, ಕೋಟ್ಯಾಂತರ ಜನ ಇರಬಹುದು. ಅವರು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರನ್ನ ಸಂತರು ಎಂದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸಾಧ್ಯ ಮಾಡ್ತಾರೆ? ಲೇ ಪರ್ಸನ್ಸ್ ಆಗಿರ್ತಾರೆ. ಒಂದು ಆಧ್ಯಾತ್ಮಿಕವಾಗಿ ಗುರುವಾಗಿ ಕನ್ಯಾಸ್ತ್ರೀಯರಾಗಿರುವಾಗ ಈಗಿನ ಇತ್ತೀಚಿನ ಕಾಲಗಳಲ್ಲಿ ಅವರುಗಳನ್ನ ಸಂತರಾಗಿ ಆಯ್ಕೆ ಮಾಡಲಿಕ್ಕೆ ಸಭೆಗಳಲ್ಲಿರುವಂತವರು ಪ್ರೋತ್ಸಾಹಿಸ್ತಾರೆ. ಆದ್ರೆ ಒಂದು ಸರ್ವಸಾಧಾರಣವಂತ ವ್ಯಕ್ತಿಯನ್ನ ಸಂತರ ಪಟ್ಟಕ್ಕೆ ಏರಿಸಲ್ಪಡುವುದು ತುಂಬಾ ಕಷ್ಟ. ಇದನ್ನ ಒಂದು ಕಡೆ ನಾವು ಬದಿಗೆ ಬಿಡೋಣ. ಹೀಗೆ ನಾನು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದೇನೆ ಅಂದ್ರೆ ಪ್ರಭು ಯೇಸುವಿನ ಕಟ್ಟಳೆಯನ್ನು ನಿರಾಕರಿಸುವಾಗ ನಾನು ದ್ರೋಹಿ. ಇತಿಹಾಸವನ್ನು ಓದಿ 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 ಬಂದು ಆ ಇತಿಹಾಸದಲ್ಲಿರುವಂತದ್ದೆಲ್ಲವನ್ನ ನಾವು ಓದಿ, ಇದು ಇವನು ಹೀಗೆ ಮಾಡಿದ, ಅವನು ಹಾಗೆ ಮಾಡಿದ, ಆ ರಾಜ್ಯ ಬಂದಾಗ ನಾವು ನೋಡ್ತೇವೆ. ಈ ದಿನದ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏನ್ ನೋಡ್ತೇವೆ? ನೆಬೂಕದ್ನೆಚ್ಚರನ ವಿರುದ್ಧ ದಂಗೆ ಇದ್ದಾಗ ಚಿದ್ಕೀಯನ ಆಳ್ವಿಕೆಯ 9ನೇ ವರ್ಷದ 10ನೇ ತಿಂಗಳ 10ನೇ ದಿನ ಬರೆಯಲ್ಪಟ್ಟಿದೆ. ಇದು ಪವಿತ್ರಾತ್ಮ ಪ್ರೇರಣೆನಾ? ಚಿದ್ಕೀಯನ ಆಳ್ವಿಕೆಯ 11ನೇ ವರ್ಷದಲ್ಲಿ ಅದಕ್ಕೆ ಮುತ್ತಿಗೆ ಹಾಕಿದರು. ಇದು ಇತಿಹಾಸ. ಬಾಬಿಲೋನಿಯರು 11ನೇ ತಿಂಗಳಿನ 9ನೇ ದಿವಸ ಪೌಳಿಗೋಡಿಯಲ್ಲಿ ಒಂದು ದ್ವಾರ ಮಾಡಿದರು. ಇತಿಹಾಸ. ಇತಿಹಾಸ. 5ನೇ ತಿಂಗಳಿನ 7ನೇ ದಿನ ಅಂದರೆ ಬಾಬಿಲೋನಿನ ಅರಸ ನೆಬೂಕದ್ನೆಚ್ಚರನ ಆಳ್ವಿಕೆಯ 19ನೇ ವರ್ಷದಲ್ಲಿ ಇತಿಹಾಸ. ಪವಿತ್ರಾತ್ಮ ಪ್ರೇರಣೆದಲ್ಲ. ಅದರಿಂದ ಪವಿತ್ರಾತ್ಮ ಪ್ರೇರಣೆ ಹಾಗೂ ದೈವ ಪ್ರೇರಣೆ, ಮನುಷ್ಯ ಪ್ರೇರಣೆ ಎರಡು ಮಿಶ್ರಿತವಾದಂಥದ್ದು. ಇತಿಹಾಸದಲ್ಲಿ ನಾವು ಏನ್ ಕಂಡುಕೊಳ್ಬೇಕು? ಇತಿಹಾಸದಲ್ಲಿ ಅವರು ಹೇಗೆ ಜೀವಿಸಿದರು, ಯಾಕೆ ಅವರಿಗೆ ಸೋಲಾಯಿತು, ಯಾಕೆ ಅವರು ನಾಶವಾದರು, ಯಾಕೆ ಆ ದೇಶಗಳು ಪತನವಾಯಿತು, ಯಾಕೆ ಜೆರುಸಲೇಮಿನ ಆಲಯ ನಾಶವಾಯಿತು. ನೆನ್ನೆ ನಾವು ನೋಡಿದ್ದು ಜೆರುಸಲೇಮಿನ ದೇವಾಲಯವನ್ನು ಯಾಕೆ ನಾಶಪಡಿಸಿದ್ರು. ಅಲ್ಲಿ ನಾನು ನೋಡ್ಬೇಕಾಗಿರೋದು ಸೊಲೊಮೋನನ ಆ ಸ್ವಭಾವದ ನಿಮಿತ್ತವಾಗಿ ದೇವರಿಗೆ ವಿಧೇಯನಾಗಿ ಇರದೆ ಅವನು ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾದಂತಹ ಕಾರಣವಾಗಿ. ಹಾಗೆಯೇ ಆ ಯೆಹೋಕೀಮನು ಸಹ, ಯೆಹೋವಾಜನು ಸಹ, ಯೆಹೋಯಾಕೀನನು ಸಹ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾಗದ. ಹೌದು ಪ್ರಿಯರೇ, ನೋಡಿ ಈಗ ನಾವು ನೋಡ್ತೇವೆ. ನಾನು ಹೇಳಿದ ನಿಮಗೆ ಸ್ವಲ್ಪ ಈಗ ಅರ್ಥ ಆಗ್ತದೆ ನಮಗೆ. ಇಲ್ಲಿ 2 ಅರಸರುಗಳಂತ 23ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 22ನೇ ವಾಕ್ಯದಲ್ಲಿ ಯೋಷಿಯನ ಉಳಿದ ಚರಿತ್ರೆ ಹಾಗೂ ಅವನ ಕಾರ್ಯಕಲಾಪಗಳು ಜೂದೆಯ ರಾಜರ ಇತಿಹಾಸ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಕನ್ಫರ್ಮ್ ನಿಮಗೆ ಬೈಬಲ್ ಇತಿಹಾಸ ಇದೆ ಎಂಬುದಾಗಿ, ಮನುಷ್ಯ ಪ್ರೇರಣೆ ಇದೆ ಎಂಬುದು ಕನ್ಫರ್ಮ್ ಆಯ್ತಾ? ಅದೇ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋಯಾಕೀಮನ ಉಳಿದ ಚರಿತ್ರೆ ಹಾಗೂ ಕಾರ್ಯಕಲಾಪಗಳು ಜೂದೆಯ ರಾಜರ ಇತಿಹಾಸ ಎಂಬ ಗ್ರಂಥದಲ್ಲಿ ಲಿಖಿತವಾಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಕಾಣ್ತದೆ, ಯಾಕಂದ್ರೆ ಇಷ್ಟೊತ್ತನಗೆ ನಿಮಗೆ ಅರ್ಥ ಆಗ್ಲಿಲ್ಲ. ಆದರೆ ಈ ಇತಿಹಾಸದಲ್ಲಿ ದೇವರ ಕ್ರಿಯೆ ಯಾವುದು? ಅಲ್ಲಿ ನಾವು ನೋಡ್ತೇವೆ ಯೆಹೋಯಾಕೀನನು ವಾಕ್ಯ 24ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಇವನು ತನ್ನ ತಂದೆಯಂತೆ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಅರ್ಥ ಆಯ್ತಾ? ಈ ಯೆಹೋಯಾಕೀನ, ಇಲ್ಲಿ ಯೆಹೋಯಾಕೀಮ ನೋಡ್ತೀವಿ, ಕೀಮನ ನೋಡ್ತೀವಿ, ಇಲ್ಲಿ ಕೀನನ ನೋಡ್ತೀವಿ. ಈ ಕೀಮನು ಸಹ ವಾಕ್ಯ ಹೇಳ್ತದೆ 23ನೇ ಅಧ್ಯಾಯ 37ರಲ್ಲಿ ಅವನು ತನ್ನ ಪೂರ್ವಜರಂತೆ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈ ದ್ರೋಹಿಗಳಾಗುವಾಗ ಅದೇ ನಾವು ಮತ್ತೆ 23ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ನೋಡುತ್ತೇವೆ, ಇವನು ತನ್ನ ಪೂರ್ವಜರಂತೆ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಯೆಹೋವಾಹಾಜನು ಸಹ ಎಷ್ಟು ಜನ ದ್ರೋಹಿಯಾಗೋದನ್ನು ನೋಡ್ತೀವಿ ಇಲ್ಲಿ.
ಅರ್ಥ ಆಗ್ತಾ ಇದೆಯಲ್ಲ? ಅರ್ಥ ಮಾಡಬೇಕು. ಕೆಲವು ಸರಿ ಬರೀ ಬೈಬಲ್ ನಾವು ಬರೀ ಮುಖ್ಯವಾಗಿರುವಂತಹ ವಾಕ್ಯವನ್ನೇ ನಾವು ನೋಡ್ಕೊಂಡು ಹೋಗೋದಲ್ಲ, ಕೆಲವು ಆಳವಾದ ವಿಷಯಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಅಂದರೆ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗುವಾಗ ನಾಶನಗಳು, ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗುವಾಗ ಸೋಲುಗಳು, ದೇವರ ದೃಷ್ಟಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸುವಾಗ ಅವರಿಗೆ ಅಪಜಯಗಳು. ಹಾಗೆ ನಮ್ಮ ಜೀವನದಲ್ಲಿ ಈ ದಿನ ವಾಸ್ತವಿಕ ಪ್ರಪಂಚದಲ್ಲಿ ನಾನು ಸರ್ವೇಶ್ವರ ಸ್ವಾಮಿಯಲ್ಲಿ ದ್ರೋಹಿ ಆಗಿದ್ದೇನೆ ಎಂಬುದಾದ್ರೆ 10 ಕಟ್ಟಳೆಗಳನ್ನ ನೋಡ್ಕೊಳ್ಳೋದಲ್ಲ, 10 ಕಟ್ಟಳೆಗಳನ್ನ ನೋಡೋದಲ್ಲ, 2 ಕಟ್ಟಳೆಗಳನ್ನು ನೋಡುವಂಥದ್ದು. ನಾನು ಪ್ರೀತಿಸ್ತಾ ಇದ್ದೇನೆ, ಕ್ಷಮಿಸಿ. ಯಾಕಂದ್ರೆ ಎಲ್ಲವೂ ಇದೆರಡರಲ್ಲೇ ಅಡಕವಾಗಿ ಹೋಗಿದೆ. ಪ್ರೀತಿಸ್ತಾ ಇದ್ದೇನಾ, ಕ್ಷಮಿಸ್ತಾ ಇದ್ದೇನಾ? ಇವತ್ತು ನೋಡಿ, ಒಬ್ಬರನ್ನೊಬ್ಬರು ನೋಡಿದ್ರೆ ಆಗುದಿಲ್ಲ. ವೈರಾಗ್ಯ, ಮತ್ಸರ, ದ್ವೇಷ, ಅಗೆತನ, ಸೇಡು. ಯಾವ ವಿಧದಲ್ಲಿ ನಾವು ಒಬ್ಬರನ್ನ ಕೆಡಬೇಕು ಅಂತೇಳಿ ಪ್ಲಾನ್ ಮಾಡ್ತೀವಿ ಅಂದ್ರೆ ಅವನು ಮಣ್ಣಿಗೆ ಹೋಗ್ಬಿಡಬೇಕು, ಅವನು ಸತ್ತು ಹೋಗ್ಬೇಕು, ಅಷ್ಟರ ಮಟ್ಟಿಗೆ ನಾವು ಸೇಡನ್ನು ತೀರಿಸ್ತೀವಿ. ಆದ್ರೆ ನಮ್ಮ ಕೈಯಲ್ಲಿರುವ ಜಪಸರ, ನಮ್ಮ ಕೈಲಿರುವಂತಹ ಬೈಬಲ್, ನಮ್ಮ ಕೈಲಿರುವಂತಹ ಪ್ರಾರ್ಥನೆ, ನಮ್ಮ ಬಾಯಲ್ಲಿರುವಂತಹ ಸ್ತುತಿ, ಸ್ವರ್ಗರಾಜ್ಯನೇ ನಮ್ಮ ಮನೆಯಲ್ಲಿರುತ್ತದೆ. ಆದರೆ ನಮ್ಮಲ್ಲಿ ತುಂಬಿರುವುದೆಲ್ಲ ಅನಾಚಾರ, ಅಕ್ರಮ. ಅಂದರೆ ಸರ್ವೇಶ್ವರ ಸ್ವಾಮಿಯ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದೇವೆ ಎಂಬುದಾಗಿ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ, ನಾನು ಕೇಳಬೇಕು. ನಿಮಗೆ ಏನೇ ಸಂಶಯ ಬಂದ್ರು ದಯವಿಟ್ಟು ಕರೆ ಮಾಡಿ ಕೇಳಿ. ವ್ಯರ್ಥ ಮಾಡ್ಕೊಳ್ಬೇಡಿ, ಸಮಯನ ವ್ಯರ್ಥ ಮಾಡ್ಕೊಳ್ಬೇಡಿ. ನಾವೆಲ್ಲರೂ ದೇವರನ್ನ ಅರ್ಥಕೊಳ್ಬೇಕು. ಕೆಲವು ಸಾರಿ ನೀವು ನನ್ನ ಹತ್ರ ಮಾತಾಡುವಾಗ ನಿಮ್ಮಿಂದ ನಾನು ಕಲ್ತ್ಕೊಳ್ತೇನೆ. ಇದು ನನಗೆ ಯಾರು ಕಲಿಸ್ಕೊಡೋದಲ್ಲ ಪ್ರಿಯರೇ, ಇದನ್ನ ನನಗೆ ಯಾರು ಕಲಿಸ್ಕೊಡ್ತಾ ಇಲ್ಲ. ನಾನು ಯಾವುದು ಕೋಟ್ ಮಾಡಿ ಸಹ ಕೂತ್ಕೊಂಡಿಲ್ಲ. ದೇವರ ಆತ್ಮದಿಂದ ನಾವು ವಾಕ್ಯನ ಕೆಲವು ಸಾರಿ ವಾಕ್ಯಗಳ ಒಳರ್ಥಕ್ಕೆ ನಾವು ಹೋಗಬೇಕು. ಹೀಗೆ ನಾವು ಧ್ಯಾನಿಸಿ ಬರುವಾಗ ಇಲ್ಲಿ ಅವನ ಎಲ್ಲ ಪಾಳೆಗಳನ್ನ ಮುತ್ತಿಗೆ ಹಾಕಿ ಗೋಡೆ ಸಲಗ ಮಾಡಿ ಓಡಿ ಹೋಗ್ತಾರೆ, ಚದರಿ ಹೋಗ್ತಾರೆ. ಬಾಬಿಲೋನ ಸೈನಿಕರು ಅವರನ್ನ ಹಿಂದಟ್ಟಿ ಜೆರಿಕೋವಿನ ಬಯಲಿನಲ್ಲಿ ಹಿಡಿಕೊಳ್ತಾರೆ. ಸೈನಿಕರೆಲ್ಲ ಬಿಟ್ಟು ಚದರಿ ಹೋಗ್ತಾರೆ. ಆದರೆ ಏನು ಮಾಡ್ತಾರೆ? ಕೊನೆಗೆ ಅವನ 2 ಮಕ್ಕಳನ್ನ ಅವನ ಕಣ್ಣೆದುರಿಗೆ ಕೊಲ್ತಾರೆ. ಅವನಿಗೂ ಸಹ ಬೇಡಿ ಹಾಕಿ ಕರ್ಕೊಂಡೋಗಿ 2 ಕಣ್ಣುಗಳನ್ನ ಕಿತ್ತು ಬಿಡ್ತಾರೆ. 2 ಕಣ್ಣುಗಳನ್ನ ಕಿತ್ತು ಬಾಬಿಲೋನಿಗೆ ತಗೊಂಡು ಹೋಗ್ಬಿಡ್ತಾರೆ. ನೋಡಿ ಹೇಗಿದೆ, ಯೋಚಿಸಬೇಕು. 2 ಮಕ್ಕಳು ಕಣ್ಣೆದುರಿಗೆ ಸಾಯ್ತಾರೆ, 2 ಕಣ್ಣುಗಳು ಅವನದು ಕೀಳಲ್ಪಡುತ್ತದೆ. ಎಂತಹ ಘೋರವಾದ ಮರಣ, ಎಂತಹ ಘೋರವಾದ ಕಾರ್ಯ. ಪ್ರಿಯರೇ, ಇದನ್ನ ನಿಮ್ಮ ಹತ್ರ ನಾನು ಆಳವಾಗಿ ವಿವರಿಸಿದ್ರೆ ನಿಮಗೆ ಟೆನ್ಷನ್ ಆಗ್ತದೆ, ಅಥವಾ ನಿಮ್ಮ ಮನಸ್ಸಲ್ಲಿ ಗೊಂದಲಗಳು ಬರ್ತದೆ. ಇರಲಿ, ಅದು ಬರುವುದು ಬೇಡ. ಹಾಗೆಯೇ ನಾವು ಪುನರಾವರ್ತಿಸಿ ನೋಡುವಾಗ ಈ ಜೆರುಸಲೇಮಿನ ಆಲಯವನ್ನು ನಾಶ ಮಾಡಿದಂತಹ ವ್ಯಕ್ತಿಯನ್ನು ನಾವು ಈ ಸರಿ 2ನೇ ಸರಿ ನಾವು ನೋಡಬೇಕು. ನೆಬೂಜರದಾನ್ ಎಂಬುದಾಗಿ ಅವನ ಹೆಸರು. ಅವನು ಜೆರುಸಲೇಮಿಗೆ ಬರ್ತಾನೆ. ನೆಬೂಕದ್ನೆಚ್ಚರ್ ಅರಸ ಆಳ್ಬೇಕಾದ್ರೆ 19ನೇ ವರ್ಷದಲ್ಲಿ ಅವನು ಎಲ್ಲಿಗೆ ಬರ್ತಾನೆ? ನೆಬೂಜರದಾನಿಗೆ ಬರ್ತಾನೆ. ಅವನ ಅಧಿಪತಿಯಾಗಿದ್ದ. ಅವನೇನ್ ಮಾಡ್ತಾ? ಜೆರುಸಲೇಮಿನ ಆಲಯವನ್ನ, ಅರಮನೆಯನ್ನ, ಜೆರುಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನ ಸುಟ್ಟು ಬಿಡ್ತಾನೆ. ಸುಟ್ಟಾಕಲ್ಪಟ್ಟಿತ್ತು ಜೆರುಸಲೇಮಿನ ದೇವಾಲಯ. ಅವನ ಜೊತೆಯಲ್ಲಿ ಬಂದಿದಂತಹ ಆ ಬಾಬಿಲೋನವರು ಏನ್ ಮಾಡ್ತಾರೆ? ಸೈನ್ಯವನ್ನ, ಜೆರುಸಲೇಮಿನ ಸುತ್ತ ಗೋಡೆಗಳನ್ನೆಲ್ಲ ಕೆಡವಿ ಹಾಕಿಬಿಡ್ತಾರೆ. ಮಿಕ್ಕಿದವರೆಲ್ಲರನ್ನ ಅವರು ಬಾಬಿಲೋನಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಜನರನ್ನ ಸೆರೆಗೆ ಹಾಕ್ತಾರೆ. ಹೊಲಗಳನ್ನ ಮತ್ತು ದ್ರಾಕ್ಷಿ ತೋಟಗಳನ್ನ ಮಾಡುವುದಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ದರಿದ್ರರಾಗಿರೋನ್ನ ಮಾತ್ರ ಜೆರುಸಲೇಮಿನಲ್ಲಿ ಬಿಟ್ಟು ಹೋಗ್ಬಿಟ್ರು. ಇದು ಒಂದು ಸಣ್ಣ ಇತಿಹಾಸ. ಜೆರುಸಲೇಮಿನ ದೇವಾಲಯ ಸುಟ್ಟು ನಾಶಪಡಿಸಿದ ಇತಿಹಾಸ. ಅಂದರೆ ನಾವು ಎಷ್ಟೇ ವಿಶ್ವಾಸಿಗಳಾಗಿದ್ದರೂ ದೇವರ ದೃಷ್ಟಿಯಲ್ಲಿ ನಾವು ಯಾವಾಗ ದ್ರೋಹಿಗಳಾಗ್ತೇವೋ ನಾವು ಮಾಡಿದಂತಹ ಯಾವುದೇ ಕಾರ್ಯದಲ್ಲಿ ನಾವು ಪ್ರಗತಿ ಕಾಣಲಿಕ್ಕೆ ಆಗುವುದಿಲ್ಲ. ಅದು ಕೆಡವಿ ಹೋಗ್ತದೆ, ಅದು ನಾಶವಾಗಿ ಹೋಗ್ತದೆ. ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ಈಗ ನೋಡಿ, ಎಷ್ಟೋ ಮಿನಿಸ್ಟ್ರಿಗಳು, ಎಷ್ಟೋ ಸಭೆಗಳಿದೆ. ಯಾವ ಸಭೆ ನಿರಂತರವಾಗಿ ಉಳ್ಕೊಳ್ತಾ ಇದೆ? ಈಗ ನಾನು ಒಂದು ಸಭೆಯನ್ನು ಕಟ್ತೇನೆ ಅಂತ ತಿಳ್ಕೊಳ್ಳಿ. ಈ ನಾನು ಒಂದು ಸಭೆಯನ್ನು ಕಟ್ಟಿ ನಾನೀಗ ಸ್ವರ್ಗೀಯ ಯಾತ್ರೆ ಮಾಡ್ತಾ ಇದ್ದೇನೆ.
ಹೌದಲ್ಲ? ಇದು ನಾನು ಒಂದು ಸಭೆಯಾಗಿ ಮಾರ್ಪಡಿಸಿಕೊಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಒಂದು ಸಭೆಯಾಗಿ ಮಾರ್ಪಡಿಸಿಕೊಂಡಾಗ ಇದು ನನ್ನ ಕೈಯಿಂದ ನಾನು ನಿರ್ವಹಣೆ ಮಾಡಿಕೊಂಡು ಸ್ವರ್ಗೀಯ ಯಾತ್ರೆ ನಂದು, ಸ್ವರ್ಗೀಯ ಯಾತ್ರೆ ನಂದು, ಸ್ವರ್ಗೀಯ ಯಾತ್ರೆ ನಂದು ಅಂತೇಳಿ ನಾನು ಹಿಡ್ಕೊಂಡು ನೇತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಸತ್ತೋಗಿದ್ದು ಮಾರನೇ ದಿನ ಸ್ವರ್ಗೀಯ ಯಾತ್ರೆನೂ ಸತ್ತು ಹೋಗ್ತದೆ. ಏನ್ ಪ್ರಯೋಜನ? ಅರ್ಥ ಆಯ್ತಲ್ಲ? ಸಭೆ ಲಕ್ಷಾಂತರ ಸಭೆ ಇದೆ ಪ್ರಪಂಚದಲ್ಲಿ. 50 ಜನಕ್ಕೆ ಒಂದೊಂದು ಸಭೆ ಇದೆ. ಇವರೆಲ್ಲ ಸತ್ತೋದಾಗ ಸಭೆಗಳು ಸತ್ತು ಹೋಗ್ತವೆ. ಸಭೆಗಳು ಸತ್ತು ಹೋಗ್ತವೆ. ಆದರೆ ಉಳಿದುಕೊಳ್ಳುವಂತಹ ಸಭೆಗಳು ತುಂಬಾ ಕಡಿಮೆ, ತುಂಬಾ ಕಡಿಮೆ. ಆದರೆ ಎಮ್ಮರವಾಗಿ ಆಲದ ಮರವಾಗಿ ಬೆಳೆದಿರುವಂತಹ ಸಭೆ ಕಥೋಲಿಕ ಧರ್ಮಸಭೆ, ಪೇತ್ರನ ಮೂಲಕವಾಗಿ ಕಟ್ಟಿದಂತಹ ಧರ್ಮಸಭೆ. ಇದು ಯಾವ ಗುರುಗಳು ಓಡಿ ಹೋದ್ರೂ ಸರಿನೆ, ಯಾವ ವ್ಯಕ್ತಿ ಸತ್ತು ಹೋದ್ರೂ ಸರಿನೆ, ಯಾರು ಎಂತ ಅಪಪ್ರಚಾರ ಮಾಡಿದ್ರು ಸರಿನೆ, ಏನು ಮಾಡಿದ್ರು ಈ ಕಥೋಲಿಕ ಧರ್ಮಸಭೆ ಮುರಿದು ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಯಾಕೆಂದ್ರೆ ಇದು ಯೇಸುವಿನ ನಾಮದಲ್ಲಿ ಯೇಸುವಿನ ಮೇಲೆ ಕಟ್ಟಿದಂತಹ ಧರ್ಮಸಭೆ. ವಿಭಾಗವಾಗಿ ಹೋಯಿತು, ಪ್ರೊಟೆಸ್ಟ್ ವಿಭಾಗವಾಗಿ ಹೋಯಿತು. ಮಾರ್ಟಿನ್, ನಮ್ಮ ಸಹೋದರರಾದ ಮಾರ್ಟಿನ್ ಲೂಥರ್ ಮೂಲಕವಾಗಿ ಇವತ್ತು ಅವರು ಕಥೋಲಿಕ ಧರ್ಮಸಭೆಯಲ್ಲಿ ಶ್ರೇಷ್ಠವಾದ ಸಂತರಾಗ್ತಾ ಇದ್ದಾರೆ. ಅವರು ವಿಭಿನ್ನತೆಯಿಂದ, ಮನಸ್ತಾಪದಿಂದ, ಒಂದು ಚಿಕ್ಕ ತಪ್ಪನ್ನ ಮಾತುಕತೆಯಲ್ಲಿ ಅನುಸರಿಸುವುದಕ್ಕೆ ಬದಲಾಗಿ ವಾಗ್ವಾದದ ಮೂಲಕವಾಗಿ, ಮನಸ್ತಾಪದ ಮೂಲಕವಾಗಿ, ಸೇಡಿನ ಮೂಲಕವಾಗಿ, ಪ್ರೀತಿ ಇಲ್ಲದೆ ಕ್ಷಮೆ ಇಲ್ಲದ ಕಾರಣವಾಗಿ ಮುರಿದು ಹೋಯಿತು ಧರ್ಮಸಭೆ, ಇಬ್ಬಾಗವಾಯಿತು ಮಾರ್ಟಿನ್ ಲೂಥರ್ ಮೂಲಕವಾಗಿ. ಆದರೆ ಇಂದಿಗೂ ಈ ಸಭೆ ಶ್ರೇಷ್ಠವಾಗಿ ನಿಂತಿದೆ. ಪ್ರೀಸಲು ಇದು ಒಂದು ಕಡೆ ಇರಲಿ. ಹೀಗೆ ಕಟ್ಟಲ್ಪಟ್ಟಂತದ್ದು ದೇವರಿಂದ ಎಂಬುದಾದ ಅದನ್ನು ಯಾರಿಂದಲೂ ಕೆಡವಲಿಕ್ಕೆ ಆಗುತ್ತೆ. ಅದಕ್ಕೆ ನೋಡಿ, ಎಷ್ಟೋ ಸಭೆಗಳು ದಿನೇ ದಿನ ಸಾಯ್ತಾನೆ ಇರ್ತಾರೆ, ಸಭೆಗಳು ಮುರಿದೋಗ್ತಾನೆ ಇದೆ. ಅದು ಬರುವುದಿಲ್ಲ, ವಾಡಿಕೆಗೆ ಬರುವುದಿಲ್ಲ. ನೀವು ಎಷ್ಟೋ ಪ್ರಾರ್ಥನೆ ಮಾಡಬಹುದು, ತಂಡನ ಮಾಡಬಹುದು, ಮಿನಿಸ್ಟ್ರಿ ಮಾಡಬಹುದು, ಏನೇ ಮಾಡಬಹುದು. ಈಗ ನಾನು ಮಿನಿಸ್ಟ್ರಿ ಮಾಡ್ತಾ ಇದ್ದೀನಿ. ಈ ಮಿನಿಸ್ಟ್ರಿ ನಾನು ಮಾಡಿ ಜೀವಿಸೋ ತನಕ ನಾನು ಮಿನಿಸ್ಟ್ರಿ ಮಾಡ್ತೇನೆ. ದೇವರು ನನಗೆ ಕರೆದಿದ್ದಾರೆ, ದೇವರು ನನಗೆ ಕರೆದು ಈ ಕೆಲಸವನ್ನು ಕೊಟ್ಟಿದ್ದಾರೆ, ಸಾಯೋ ತನಕ ಪ್ರಭು ಯೇಸುವಿನ ನಾಮವನ್ನು ಮಹಿಮೆಪಡಿಸಲಿಕ್ಕೆ ನನಗೆ ಕೊಟ್ಟಿದ್ದಾರೆ ಎಂಬುವಂತ ವಿಶ್ವಾಸದಲ್ಲಿ ನಾನು ಈ ಮಿನಿಸ್ಟ್ರಿಯನ್ನು ಸ್ವರ್ಗೀಯ ಯಾತ್ರೆ ಮಾಡ್ತಾ ಇದ್ದೀನಿ. ಆದರೆ ಒಂದು ಪಕ್ಷ ದೇವರ ಇಚ್ಛೆ ಇದ್ದು ನನ್ನ ಮಕ್ಕಳು ಇದನ್ನ ನಡೆಸಬೇಕು ಎಂಬುದಾಗಿಯೋ, ಅಥವಾ ಈ ಸ್ವರ್ಗೀಯ ಯಾತ್ರೆಯಲ್ಲಿ ಪ್ರತಿದಿನ ಧ್ಯಾನವನ್ನು ಕೇಳಿ ವಿಶ್ವಾಸಿಸಿ ಈ ಸಭೆ ಸಭೆಯಲ್ಲ, ನಾನು ಈ ಸ್ವರ್ಗೀಯ ಯಾತ್ರೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕು ಎಂಬುವಂಥದ್ದು ಯಾರಾದರೂ ವಾಕ್ಯವನ್ನು ಕೇಳಿ ವಿಶ್ವಾಸದಲ್ಲಿವರು ಒಬ್ಬರು ಈ ಮಿನಿಸ್ಟ್ರಿಯನ್ನ ಹೊತ್ತುಕೊಂಡ್ರೆ ಕಥೋಲಿಕ ಧರ್ಮಸಭೆಯಲ್ಲಿ ಮತ್ತೆ ಇದು ಪಯಣ ಪ್ರಾರಂಭವಾಗ್ತದೆ. ಇಲ್ಲಾಂದ್ರೆ ಲಾಸ್ಟ್ ಬಾರ್ಡರ್, ಬಸ್ ಅಲ್ಲೇ ಇಳ್ಕೋಬೇಕು, ಮುಂದೆ ಬಸ್ ಹೋಗುದಿಲ್ಲ. ಏನು ಪ್ರಯೋಜನ? ಇಲ್ಲ, ದೈವ ಪ್ರೇರಣೆ ಇದ್ದು ನನ್ನ ಮಕ್ಕಳಿಗೆ ದೇವರ ಪ್ರೇರಣೆ ಕೊಟ್ರೆ ಮಾಡಬಹುದು. ಇಲ್ಲಾಂದ್ರೆ ರೊಸಾರಿಯ ಜೊತೆ ಸ್ವರ್ಗೀಯ ಯಾತ್ರೆ ಡಮಾರ. ಶ್ರೇಷ್ಠ ಕಥೋಲಿಕ ಧರ್ಮಸಭೆ ಅಂದ್ರೆ ನಮಗೆ, ನಾವು ಬೇರೆ ಸಭೆಗಳನ್ನು ಕುರಿತು ಮಾತನಾಡುವುದು ಬೇಡ. ಸತ್ಯ ಸತ್ಯವೇ. ನಮಗೆ ಶ್ರೇಷ್ಠವಾದದ್ದು ಕಥೋಲಿಕ ಧರ್ಮಸಭೆ, ತಾಯಿ ಧರ್ಮಸಭೆ. ಮತ್ತೊಬ್ಬರ ಸಭೆಗಳನ್ನ ನಾವು ಅವಹೇಳನ ಮಾಡುವುದು ಬೇಡ, ಅವರ ಕುರಿತು ನಾವು ಮಾತನಾಡುವುದು ಬೇಡ. ಅದು ನಮಗೆ ಬೇಡದಿರುವಂಥದ್ದು. ಯಾಕೆಂದ್ರೆ ಅವರು ಸಹ ಯೇಸುವನ್ನು ವಿಶ್ವಾಸಿಸುತ್ತಾರೆ, ಯೇಸುವಿನ ಪ್ರತಿನಿಧಿಗಳಾಗಿದ್ದಾರೆ, ಯೇಸುವನ್ನ ಈ ಲೋಕಕ್ಕೆ ಸಾರ್ತಾ ಇದ್ದಾರೆ, ಯೇಸುವನ್ನ ಕೊಡ್ತಾ ಇದ್ದಾರೆ. ಎಸ್, ಐ ಆಮ್ ಕರೆಕ್ಟ್. ಪ್ರೀತಿಗೆ ಬರುವಾಗ ಹೀಗೆ ಯೆರೂಸಲೇಮಿನ ಆಲಯವು ಕೊಳ್ಳೆ ಹೊಡೆಯಿತು. ಅದಕ್ಕೆ ನೋಡಿ ಕೀರ್ತನೆಗಾರ 137ರಲ್ಲಿ ಹೇಳ್ತಾರೆ, ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲ್ಲಿ. ಅಬ್ಬಾ, ಎಂತ ಪೆಟ್ಟು ನೋಡಿ. ಕೀರ್ತನೆಗಾರ ಹೇಳಿತು, ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲ್ಲಿ. ಹಾಗಾದ್ರೆ ಇಸ್ರಾಯೇಲ್ನಲ್ಲಿದ್ದಾರೆ, ಜೆರುಸಲೇಮಿನಲ್ಲಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಇಡೀ ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲಿ ನಾವಿದ್ದೇವೆ. ಜೆರುಸಲೇಮನ ಸ್ಮರಣೆ ಮಾಡ್ತಾ ಇದ್ದೀವ? ಎಷ್ಟು ಜನ ಒಂದು ದಿನಕ್ಕೆ ಜೆರುಸಲೇಮನ ಸ್ಮರಣೆ ಮಾಡ್ತೀವಿ? ಎಷ್ಟು ಜನ ಜೆರುಸಲೇಮನ ಸ್ಮರಣೆ ಮಾಡ್ತೀವಿ? ಯಾರಾದ್ರೂ ಸ್ಮರಣೆ ಮಾಡ್ತೀವ? ಸಾಧಾರಣವಾಗಿ ಇಸ್ರಾಯೇಲಲ್ಲಿ ಅಥವಾ ಜೆರುಸಲೇಮಲ್ಲಿ ಇರೋರೇ ಜೆರುಸಲೇಮನ ಸ್ಮರಣೆ ಮಾಡೋದಿಲ್ಲ ಅಂತ ಕಾಣುತ್ತೆ. ಹೌದಲ್ಲ? ನಿಜ. ಎಷ್ಟು ಜನ ನಾವು ಯಾರು ಜೆರುಸಲೇಮನ ಸ್ಮರಣೆ ಮಾಡ್ತಾ ಇಲ್ಲ? ಮಾಡ್ತಾ ಇದ್ದೀವ? ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ,
ಕೀರ್ತನೆಗಾರ ಹೇಳ್ತಾ ಇದ್ದಾನೆ, 137ನೇ ಕೀರ್ತನೆಯಲ್ಲಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಏನ್ ಮಾಡೋದಪ್ಪ, ಇದಕ್ಕೆ ಏನ್ ಹೇಳುದು ನಾನು? ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಿಯಲ್ಲಿ. ನಾಲಿಗೆನೇ ಸೇದಿ ಹೋಗಿ ಅಂತ ಹೇಳ್ತಾರೆ, ನೀನ್ ನಾಲಿಗೆ ಸೇದಿ ಹೋಗ್ಲಿ ಅಂತ ಹೇಳ್ತಾರೆ. ಜಗಳ ಮಾಡ್ಬೇಕಾದ್ರೆ, ಕೋಪ ಮಾಡ್ಬೇಕಾದ್ರಲ್ಲ, ಇಲ್ಲದೆಲ್ಲ ಮಾತಾಡ್ತಾರಲ್ಲ, ಕೆಟ್ಟದೆಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನಿನ್ ನಾಲಿಗೆ ಸೇದಿ ಹೋಗ್ಲಿ ನಿನ್ ನಾಲಿಗೆ ಅಂತ ಹೇಳ್ತಾರೆ. ಸುಳ್ಳು ಮಾತಾಡ್ಬೇಕಾದ್ರೆ, ಮೋಸ ಮಾತಾಡ್ಬೇಕಾದ್ರೆಲ್ಲ ಹಾಗೆ ಹೇಳ್ತದೆ. ಜೆರುಸಲೇಮಿನ ಪ್ರಿಯರೇ, ನಾನು ಹೇಳುವಂತಹ ಮಾತುಗಳನ್ನ ಸವಿಸ್ತಾರವಾಗಿ ನಾವು ಯೋಚನೆಗೆ ತಂದುಕೊಳ್ಬೇಕು, ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಕೇಳೋದಲ್ಲ, ಇದು ತಮಾಷೆಯಾಗಲಿ ಅಥವಾ ಇದು ಕಡೆಗಣಿಸಲ್ಪಟ್ಟದ್ದಾಗಲಿ ಅಥವಾ ಇದು ತಿರಸ್ಕರಿಸಲ್ಪಡುವಂಥದ್ದು ಎಂಬುದಾಗಿ ತೆಗೆದುಕೊಳ್ಳಬಾರದು. ವಾಕ್ಯದ ಆಳಗಳನ್ನ ಇಂದು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕಲಿತುಕೊಳ್ಬೇಕು, ತಿಳ್ಕೊಳ್ಬೇಕು. ಹೀಗೆ ಜೆರುಸಲೇಮನ್ನ ಸ್ಮರಣೆ ಮಾಡಿದರೆ ಸೇದಿ ಹೋಗಲಿ ನನಗೆ. ಪ್ರಿಯರೇ, ಇಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಜೆರುಸಲೇಮ್ ಏನು? ಜೆರುಸಲೇಮೇ ಪ್ರಭು ಯೇಸು. ಜೆರುಸಲೇಮೇ ಯೇಸು. ನೂತನ ಜೆರುಸಲೇಮ್ ಪ್ರಕಟ ಆಗುವಂತವನ್ನ ನೋಡಿ, ಸ್ವರ್ಗರಾಜ್ಯವನ್ನು ಕುರಿತು ಹೇಳ್ತಾರೆ. ಸ್ವರ್ಗರಾಜ್ಯವೇ ಪ್ರಭು ಯೇಸು. ಅರ್ಥ ಆಯ್ತಾ? ಸ್ತೋತ್ರ ಸ್ವಾಮಿ ದೇವ, ಈ ಸತ್ಯವನ್ನ ಈ ದಿನ ಹೊರಪಡಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ದೇವ. ಸ್ವಾಮಿ, ನನ್ನ ಬಾಯಿಂದ ಇವುಗಳನ್ನು ಹೊರಪಡಿಸಿದ್ದಕ್ಕಾಗಿ, ಪಾಪಿಯಾಗಿರುವಂತಹ ನನ್ನನ್ನು ಸ್ವಾಮಿ ಈ ದಿನದಲ್ಲಿ ನೀವು ಉಪಯೋಗಿಸಿದ್ದಕ್ಕಾಗಿ, ಹಾಗೂ ಇವುಗಳನ್ನ ನನ್ನ ಸಹೋದರ ಮಿತ್ರರೊಂದಕ್ಕೆ ನಾನು ಈ ಲೋಕಕ್ಕೆ ಹೊರಪಡಿಸಲು ನೀವು ನಿಮ್ಮ ನನಗೆ ಪ್ರೇರಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ, ವಂದನೆಗಳು ಸ್ವಾಮಿ ದೇವ. ಪ್ಲೀಸ್ ಜೆರುಸಲೇಮ್ ಪ್ರಭು ಯೇಸು, ಪ್ರಭು ಯೇಸುವಿನ ಕುರಿತು ಹೇಳುತ್ತಾ ಇದೆ. ಜೆರುಸಲೇಮಿನ ಶೋಕ ಗೀತೆಯೂ ಇದೆ, ಜೆರುಸಲೇಮಿನ ನಲಿವಿನ ಗೀತೆಯೂ ಇದೆ. ಜೆರುಸಲೇಮ್ ಜೆರುಸಲೇಮ್ ಅಂದ್ರೆ ಯೇಸು ಸ್ವಾಮಿ, ನೂತನ ಜೆರುಸಲೇಮ್. ನಾನು ಜೆರುಸಲೇಮ್ ಆಗ್ತೀನಿ ಯೇಸು ಸ್ವಾಮಿ ನನ್ನೊಳಗೆ ಬರುವಾಗ. ಅದರಿಂದ ಯೇಸುವಿನ ನಾಮವನ್ನು ಉಚ್ಚರಿಸದೆ ಹೋದರೆ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲ್ಲಿ ಎಂಬುದಾಗಿ ಕೀರ್ತನೆಗಾರನ ಆ ವಾಕ್ಯದ ಅರ್ಥ ನಾವು ನೋಡ್ತೇವೆ. ವಾಕ್ಯನ ನಾವು ಧ್ಯಾನಿಸಿ ಬರುವಾಗ ನಾವು ನೋಡ್ತೇವೆ. ವಾಕ್ಯ ಹೀಗೆ ಹೇಳ್ತದೆ ಕೀರ್ತನೆಗಾರ, ಬಾಬಿಲೋನಿನ ನದಿಗಳ ತೀರದಲ್ಲಿ ಕುಳಿತು ಅತ್ತು ಪ್ರಲಾಪಿಸಿದೆವು, ಸಿಯೋನನ್ನು ನೆನೆದು ಆ ನಾಡಿನಲ್ಲಿ ಕಿನ್ನರಿಗಳನ್ನೇ ತೂಗು ಹಾಕಿದೆವು, ನೀರಾವಂಜಿ ಮರಗಳಿಗೆ ಅವನನ್ನು ಏತು ಹಾಕಿದೆವು. ಸೆರೆ ಹಿಡಿದು ಭಾವಿಸಿದ ಜನ ಈ ಪರಿ ಪೀಡಿಸಿದರೆಂಬನು ಹಾಡಿ ನಮ್ಮ ವಿನೋದಕ್ಕಾಗಿ ಸಿಯೋನಿನ ಗೀತೆಗಳೊಂದನ್ನು ಪ್ರಭು ಗೀತೆಗಳ ನಾವು ಗಾನ ಮಾಡುವುದೆಂತು, ಅನ್ಯ ನಾಡಿನಳು ಅವುಗಳು ಆಡುವುದೆಂತು. ಜೆರುಸಲೇಮ್, ನಾನು ನಿನ್ನ ಮರೆತಲ್ಲಿ ನನ್ನ ಬಲಹಸ್ತ ಬತ್ತಿ ಹೋಗಿ ಬಿಡಲಿ. ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ ಆ ಸ್ಮರಣೆ ಸರ್ವೋತ್ತಮ ನಲಿವು ನನಗಾಗದಿರಲಿ. ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲ್ಲಿ. ಬಾ, ನೋಡಿದ್ರ, ನಾನು ಹೇಳ್ತಾ ಇರೋದಲ್ಲಪ್ಪ, ವಾಕ್ಯ ಹೇಳ್ತಾ ಇರುವಂತದ್ದು. ನನ್ನ ಮೇಲೆ ಕೋಪ ಮಾಡಬೇಡಿ. ಜೆರುಸಲೇಮನ್ನ ಮರೆತು ಹೋದ್ರೆ ನನ್ನ ಕೈ ಬತ್ತಿ ಹೋಗ್ಬೇಕಂತೆ, ಬಲಗೈ ಬತ್ತಿ ಹೋಗುವಂತ ಕೆಲಸ ಮಾಡುವಂತ ಕೈ. ಜೆರುಸಲೇಮನ್ನ ನಾನು ಸ್ಮರಣೆ ಮಾಡಲಿಲ್ಲ ಅಂದ್ರೆ ನನ್ನ ನಲಿವು ನನಗಿರಬಾರ್ದಂತೆ. ಸೇದಿ ಹೋಗ್ಬೇಕಂದ್ರೆ ನನ್ನ ನಾಲಿಗೆ, ನನ್ನ ಬಾಯಿ ಎರಡು. ನೆನೆಸಿಕೋ ಪ್ರಭು ಜೆರುಸಲೇಮಿನ ನಾಶನ ದಿನ ಅವರಾಡಿದ್ದನ್ನು, ಕೆಡವಿ ನೆಲಕ್ಕೆ ಬುಡ ಸಹಿತ ಕೆಡವಿ ಎಂದ ಅಧಮ ಎದೋಮ್ಯರನ್ನು ಎಂಬುದಾಗಿ. ಪ್ರಿಯರೇ, ಸಮಯ ಬೇಕು, ಸಮಯ ಇಲ್ಲ ಇದನ್ನು ವಿವರಿಸಲಿಕ್ಕೆ. ಆದರೆ ಖಂಡಿತವಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ನಂಬ್ತೇನೆ. ಜೆರುಸಲೇಮ್ ಜೆರುಸಲೇಮ್ ಇರಲಿ, ಮುಂದೆ ಹೋಗುವ. ಬರುವ ದಿನಗಳಲ್ಲಿ ಪವಿತ್ರಾತ್ಮ ಪ್ರೇರಣೆ ಕೊಟ್ಟರೆ ಇವುಗಳನ್ನ ವಿವರಿಸುವ. ಆದರೆ ಜೆರುಸಲೇಮನ್ನ ಮರೆತು ಹೋದರೆ ಕೈ ಬತ್ತಿ ಹೋಗಲಿ. ಶಾಕ್ ಆಗ್ತದೆ, ನನಗೆ ಭಯ ಆಗ್ತದೆ ನನಗೆ ವಾಕ್ಯ ಕೇಳಬೇಕಾದ್ರೆ. ಕೀರ್ತನೆಗಾರರ ನುಡಿಗಳೆಲ್ಲವೂ ದೈವ ಪ್ರೇರಣೆ, ಮನುಷ್ಯ ಪ್ರೇರಣೆ ಅಲ್ಲ, ದೈವ ಪ್ರೇರಣೆ. ಇತಿಹಾಸವೆಲ್ಲವೂ ಮನುಷ್ಯ ಪ್ರೇರಣೆ. ಆದರೆ ಮನುಷ್ಯ ಪ್ರೇರಣೆಯಲ್ಲಿ ಮನುಷ್ಯನೇ ಸಾಕ್ಷಿ ಕೊಡ್ತಾನೆ. ಅಲ್ಲಿ ಮನುಷ್ಯ ಸಾಕ್ಷಿ ಕೊಡ್ತಾನೆ. ದೈವ ದ್ರೋಹಿ ಆಗಿದ್ರಿಂದ, ಕೆಟ್ಟವನಾಗಿದ್ರಿಂದ, ಪಾಪಿ ಆಗಿದ್ರಿಂದ ಇದು ಹೀಗೆ ಆಯ್ತು, ಇದು ಹೀಗೆ ಆಯ್ತು, ಇದಾಯ್ತು, ಇದು ಅದಾಯ್ತು. ಪ್ಲೀಸ್ ಓಕೆ, ನೆಕ್ಸ್ಟ್. ಯೇಸು ಸ್ವಾಮಿನ ನಾವು ನೋಡುತ್ತೇವೆ. ಯೇಸು 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 ಯೇಸು. ಪ್ರಿಯರೇ, ಆ ಕಾಲದಲ್ಲಿ ಈ ಕುಷ್ಠರೋಗಿಗಳನ್ನು ನೋಡಿದ್ರೆ, ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ನನಗೆ.
ನಾನು ನೋಡಿದ್ದೇನೆ. ನಾನು ಹಲವು ವರ್ಷಗಳ ಹಿಂದೆ ಒಂದು 25 ಕುಷ್ಠರೋಗಿಗಳ ಕುಟುಂಬಗಳನ್ನು ಶುಶ್ರೂಷೆ ಮಾಡ್ತಾ ಇದ್ದೆ. 25 ಕುಟುಂಬಗಳಿಗೆ ಶುಶ್ರೂಷೆ ಮಾಡಿ ಅವ್ರನ್ನ ಮುನ್ನಡೆಸ್ತಾ ಇದ್ದೆ. ಅವ್ರನ್ನ ನಾನು ಹೇಗೆ ಹೇಳಿದ್ರು, ಅವ್ರನ್ನ ನಾನು ಮುನ್ನಡೆಸ್ತಾ ಇದ್ದೆ. ಓಕೆ, ನನಗೆ ಗೊತ್ತು ಅವರ ಗಾಯ ಸೀಳಿದರೆ ರಕ್ತ ಹೇಗೆ ಬರ್ತದೆ, ವಾಸನೆ ಎಷ್ಟು ಬರ್ತದೆ, ಅವರ ನಡಿಲಿಕ್ಕೆ ಆಗದೆ ಇರುವಂತದ್ದು. ಅವ್ರ ಜೊತೆ ಯಾರು ಜನನೇ ಹೋಗ್ತಾ ಇರಲಿಲ್ಲ, ಯಾರು ಮುಟ್ತಾ ಇರಲಿಲ್ಲ, ಆ ಏರಿಯಾಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಅವರಿಗೆ ಒಂದು ಏರಿಯಾ ಎಲ್ಲ ಮಾಡಿದ್ದೇವೆ, ಮಾಡಿ ಒಂದು ಮನೆಯೆಲ್ಲ ಕಟ್ಟಿಕೊಡ್ಲಿಕ್ಕೆ ಒಂದು ಸಹಾಯ ಮಾಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಯಾರು ಅವ್ರನ್ನ ಮುಟ್ಲಿಕ್ಕೆ ಹೋಗುದಿಲ್ಲ, ಯಾರು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕುಷ್ಠರೋಗಿಗಳಿದ್ರೆ ಆ ಏರಿಯಾಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಹೀಗೆ ಇವತ್ತಿನ ಕಾಲದಲ್ಲಿ ಹೀಗೆ ಅಂತ ಹೇಳಿದಾಗ, ಅವತ್ತಿನ ಕಾಲದಲ್ಲಿ ಪ್ರಿಯರೇ, ಕುಷ್ಠರೋಗಿಗಳು ಅಂದ್ರೆ ಅವರು ತುಂಬಾ ಬಹಿಷ್ಕರಿಸಲ್ಪಟ್ಟವರು. ಅವರು ಯಾರ ಕಣ್ಣಿಗೂ ಬಿಡಬಾರದು. ಕುಷ್ಠರೋಗ ಬಂತು ಅಂದ್ರೆ ಅವ್ರನ್ನ ಎತ್ಕೊಂಡೋಗಿ ಬಂಡೆಗಳ ಮಧ್ಯದಲ್ಲಿ, ಬೆಟ್ಟಗಳ ಮಧ್ಯದಲ್ಲಿ ತಗೊಂಡೋಗಿ ಬಿಟ್ಬಿಡ್ಬೇಕಾಗಿತ್ತು. ಒಂದು ಪಕ್ಷ ಅಲ್ಲಿಂದ ಯಾರಾದ್ರೂ ಬರ್ತಾರೆ ಅಂದ್ರೆ ಸಾವು 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 ಅಂತೇಳಿ ಜೋರಾಗಿ ಕಿರ್ಚ್ಕೊಂಡು ಅವರು ಓಡಬೇಕಾಗಿತ್ತು. ಅವರ ಶಬ್ದವನ್ನ ಕೇಳಿ ಅವರು ಕುಷ್ಠರೋಗಿಗಳಿದ್ದಾರೆ ಅಂತ ಹೇಳಿ ಅವರು ಎಲ್ಲಿ ಆ ಕಡೆಗಳು ತಿರುಗಿ ನೋಡದೆ ಹೋಗುವಂತ ಒಂದು ಪರಿಸ್ಥಿತಿ. ದೂರದಿಂದ ಯಾರಾದ್ರೂ ಬರ್ತಾರೆ ಅಂದ್ರೆ ಇವ್ರು ಕಿರ್ಚ್ಕೊಳ್ಬೇಕಾಗಿತ್ತು ಕುಷ್ಠರೋಗಿಗಳು. ಅಂದ್ರೆ ಅವ್ರನ್ನ ನೋಡಿದ್ರೆ ಸತ್ತು ಹೋಗ್ತಾರೆ. ಅಂದ್ರೆ ಅಷ್ಟು ಮಾರಕವಾದಂತ ರೋಗ ಕುಷ್ಠರೋಗ, ಮಾರಕವಾದ ರೋಗ. ಹೀಗೆ ನನ್ನ ಮೊಟ್ಟ ಮೊದಲನೇ ಸ್ನೇಹಿತರೆಲ್ಲ ಕುಷ್ಠರೋಗಿಗಳೇ ಪ್ರಿಯರೇ. ಹೌದು, ಮೈ ಫ್ರೆಂಡ್ಸ್ ಇಸ್ ಡಿಪ್ರೆಸಿಸ್ ಇಸ್ ಮೈ ಫ್ರೆಂಡ್, ಫಸ್ಟ್ ಫ್ರೆಂಡ್. ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನನ್ನ ಸ್ನೇಹಿತರು ಕುಷ್ಠರೋಗಿಗಳು. ಪ್ರೀಸರು ಈಗಲೂ ಸಹ ನನಗೆ ಒಂದು ಮಿತ್ರರಿದ್ದಾರೆ. ರಕ್ತ ಕೈ ಕಾಲುಗಳೆಲ್ಲ ಸೀಳಿ ಹೋಗಿ ಇರುವಂತಹ ಒಂದು ವಿಶ್ವಾಸಿ, ಹಿಂದುವಾಗಿ ಕ್ರೈಸ್ತನಾಗಿ ಜೀವಿಸಿರುವಂತಹ ವಿಶ್ವಾಸಿ. ಹಲ್ಲೆಲೂಯಾ. ಹೀಗೆ ಆ ದಿನಗಳಲ್ಲಿ ಅಷ್ಟು ಘೋರ. ಹೀಗೆ ಯೇಸು ಸ್ವಾಮಿಯ ದಿನಗಳಲ್ಲಿ ಸಹ ಆ ಕುಷ್ಠರೋಗದ ಪರಿಣಾಮವಿತ್ತು. ಹೀಗಿರುವಾಗ ಒಂದು ದಿನ ಒಂದು ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಯೇಸು ಸ್ವಾಮಿ ಹತ್ರ ಬಂದು ಅವನಿಗೆ ಭಯಂಕರವಾದ ಚರ್ಮ ರೋಗ, ಜನ ಎಲ್ಲ ಅವನ್ನ ಬಹಿಷ್ಕರಿಸಿರ್ತಾನೆ. ಅದರಿಂದ ಮಾತ್ರ ಅದರಿಂದ ನರಳಾಡ್ತಾ ಇರ್ತಾನೆ. ಯೇಸು ಸ್ವಾಮಿಯನ್ನು ಒಂದು ದಿನ ಕಂಡುಕೊಳ್ತಾನೆ. ಯೇಸು ಸ್ವಾಮಿ ಬಳಿ ಬರ್ತಾನೆ. ಯೇಸು ಸ್ವಾಮಿ ನೋಡಿ ಹೇಳ್ತಾನೆ, ಸ್ವಾಮಿ, ನನಗೆ ಒಂದು ಹೊಸ ಬದುಕಿನ ನಿರೀಕ್ಷೆ ನನಗೆ ಬೇಕಾಗಿದೆ. ನಿಮಗೆ ಮಾತ್ರ ಸೌಖ್ಯ ಕೊಡ್ಲಿಕ್ಕೆ ಸಾಧ್ಯ. ಇದನ್ನು ಹೇಳ್ಬೇಕು ಅಂತ ಅವನ ಆಸೆ ಮನಸ್ಸಲ್ಲಿ ಎಣಿಸ್ಕೊಳ್ತಾನೆ. ಅವರಿಗೆ ಮಾತ್ರ ಸೌಖ್ಯ ಕೊಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದನ್ನು ಅವನು ಅರಿತುಕೊಳ್ತಾನೆ. ಯೇಸು ಸ್ವಾಮಿ ಮೇಲೆ ಅವನಿಟ್ಟದಂತಹ ಭರವಸೆ ನಿಮಿತ್ತವಾಗಿ, ವಿಶ್ವಾಸ ನಿಮಿತ್ತವಾಗಿ ಅವರು ನಿಜವಾಗಿಯೂ ನನಗೆ ಸೌಖ್ಯವನ್ನು ಕೊಡ್ತಾರೆ ಎಂಬುದಾಗಿ ಅವನು ಯೇಸು ಸ್ವಾಮಿ ಬಳಿಗೆ ಬರ್ತಾನೆ. ಯೇಸುವಲ್ಲಿ ಬರ್ತಾನೆ. ಯೇಸುವಲ್ಲಿ ಅವನು ಭರವಸೆ ನೀಡುತ್ತಾನೆ. ಆ ಜನಜಗಳಿಗಳ ಮಧ್ಯದಲ್ಲಿ ಯೇಸು ಸ್ವಾಮಿಯ ಮುಂದೆ ಬಂದು ತಲೆಬಾಗಿ ಹೇಳ್ತಾನೆ, ಪ್ರಭು, ನೀವು ಮನಸ್ಸು ಮಾಡಿದ್ರೆ ನನ್ನ ಗುಣ ಮಾಡಿಸಬಾರದು, ನೀವು ನನ್ನ ಗುಣ ಮಾಡ್ತೀರಿ. ಸ್ವಾಮಿ, ನೀವು ಮನಸ್ಸು ಮಾಡಿದ್ರೆ ನೀವು ನನ್ನನ್ನು ಗುಣಪಡಿಸ್ತೀರಿ ಎಂಬುದಾಗಿ. ಯೇಸು ಸ್ವಾಮಿ ಅವನ ಮೇಲೆ ಕೈನ ಇಡ್ತಾರೆ, ಮುಟ್ತಾರೆ. ಯಾರು ಮುಟ್ಟಿದ್ರೆ ಕುಷ್ಠರೋಗಿಗಳನ್ನ, ಯಾರು ಹತ್ರ ಬರೋದೇ ಇಲ್ಲ. ಆದ್ರೆ ಯೇಸು ಸ್ವಾಮಿ ಅವನನ್ನು ಮುಟ್ಟುತ್ತಾರೆ. ಮುಟ್ಟಿ ಹೇಳ್ತಾರೆ, ಖಂಡಿತವಾಗಿ ನನಗೆ ಮನಸ್ಸಿದೆ, ನೀನು ಗುಣ ಆಗು. ಪ್ರಿಯರೇ, ಇಲ್ಲಿ ಅರಿತುಕೊಳ್ಳಬೇಕಾಗಿರುವಂತಹ ಸತ್ಯ ಇನ್ನೊಂದಿದೆ, ಆಳ ನಿಮಗೆ ಹೇಳಿಬಿಡ್ತೇನೆ. ಯೇಸು ಸ್ವಾಮಿಯಲ್ಲಿ ಅಲ್ಲಿ ಯಾರು ಮುಟ್ಟೋದಿಲ್ಲ, ಒಬ್ಬರು ಮುಟ್ಟುವಾಗಿಲ್ಲ. ಮುಟ್ಟಿದ್ರೆ ಅವರು ಸಹ ಅವ್ರ ಜೊತೆ ಹೋಗ್ಬಿಡ್ಬೇಕು ಅಂದಿನ ದಿನದ ಪದ್ಧತಿ ಪ್ರಕಾರವಾಗಿ. ಆದ್ರೆ ಯೇಸು ಸ್ವಾಮಿ ಮಾತ್ರ ಅವನು ಮುಟ್ತಾರೆ. ಖಂಡಿತ ನನಗೆ ಮನಸ್ಸಿದೆ, ನೀನು ಗುಣ ಆಗು ಅಂತ ಹೇಳ್ತಾರೆ. ಏನಿದ್ರೆ ಒಳ ಅರ್ಥ? ಏನಿದು ಒಳ ಅರ್ಥ? ಪ್ರಿಯರೇ, ಇದರ ಒಳ ಆಳ ಇಷ್ಟೇ. ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ತಾನು ಪರರನ್ನು ಪ್ರೀತಿಸಿ ಎಂದು ಹೇಳಿದಂತಹ ಪ್ರಭು ಯೇಸು ಒಂದು ಕುಷ್ಠರೋಗಿಯನ್ನು ಮುಟ್ಟಿ, ಬಹಿಷ್ಕರಿಸಲ್ಪಟ್ಟಂತ ಕುಷ್ಠರೋಗಿಯನ್ನು ಮುಟ್ಟಿ, ನನಗೆ ಖಂಡಿತವಾಗಿ ಮನಸ್ಸಿದೆ, ನೀನು ಗುಣವೊಂದು ಎಂಬುದಾಗಿ ತನ್ನ ಪ್ರೀತಿಯನ್ನ ಆ ಕುಷ್ಠರೋಗಿಗೆ ಕೊಟ್ಟರು. ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದರು. ಪ್ರೀತಿ ಯೇಸು ಸ್ವಾಮಿ ಕೊಟ್ಟಿದ್ದು. ಆ ಪ್ರೀತಿ, ಅವನ ಮೇಲೆ ತೋರಿದಂತಹ ಪ್ರೀತಿ, ಪ್ರಭು ಯೇಸುವಿನ ಕರುಣೆ ಅವನನ್ನು ಸೌಖ್ಯಪಡಿಸಿದ.
ಇದೇ ಪ್ರೀತಿಯ ಒಂದು ಬಾಂಧವ್ಯ. ಬೇರೆ ಏನೇ ಹೇಳಿಲ್ಲ ಯೇಸು ಸ್ವಾಮಿ. ಖಂಡಿತ ನನಗೆ ಮನಸ್ಸಿಗೆ ನೀನು ಕೂಡ ಮುಟ್ಟಿದ್ರು ಅಂದ್ರೆ ಯೇಸು ಸ್ವಾಮಿ ಅವನ ಪ್ರೀತಿಸಿದ್ರು. ಆ ಪ್ರೀತಿಯ ನಿಮಿತ್ತವಾಗಿ ಅವನ ಸೌಖ್ಯ ಹೊಂದಿದನು, ಅವನ ಕುಷ್ಠ ಮಾಯವಾಯಿತು. ಆದ್ರೆ ಯೇಸು ಸ್ವಾಮಿ ಕೊನೆಗೆ ಅವನಿಗೆ ಹೇಳಿದ್ರು ಒಂದು ಕೆಲಸ, ಎಚ್ಚರಿಕೆ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ ವಾಕ್ಯದಲ್ಲಿ, ಎಚ್ಚರಿಕೆ, ನೀನು ಗುಣ ಹೊಂದಿದನ ಯಾರಿಗೆ ಹೇಳ್ಬೇಡ, ಮೊದಲು ನೇರ ನೀನು ಡಾಕ್ಟರ್ ಹತ್ರ ಹೋಗು, ಅವನಿನ್ನ ಪರೀಕ್ಷಿಸಿ ನೋಡಿ, ಆಮೇಲೆ ಮೋಶೆ ನಿಯಮ ಏನಿದೆ ಅದ್ರ ಪ್ರಕಾರವಾಗಿ ನೀನು ಶುದ್ಧೀಕರಣವನ್ನ ಅನುಸರಿಸು. ಇದು ಜನರಿಗೆ ಸಾಕ್ಷಿಯಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರಿಯರೇ, ಇಂದಿಗೂ ನಾವು ಧ್ಯಾನಿಸಬೇಕು. ಧ್ಯಾನಕ್ಕೆ ಹೋಗ್ತೇವೆ, ನಾವು ಬ್ರದರ್ಸ್ಗಳ ಹತ್ರ ಹೋಗ್ತೀವಿ, ಫಾದರ್ಸ್ಗಳ ಹತ್ರ ಹೋಗ್ತೇವೆ. ಪ್ರಿಯರೇ, ಕೆಲವರು ಹೇಳ್ತಾರೆ ಉದ್ದುದ್ದವಾಗಿ ಕೆಲವರು ಡ್ರಾಮಾ ಮಾಡಿ ಹೇಳ್ತಾರೆ, ಇಷ್ಟು ಜನರಿಗೆ ಇಷ್ಟು ಬಿತ್ತು, ಇಷ್ಟು ಜನರಿಗೆ ಅಷ್ಟು ಬಂತು, ಇಷ್ಟು ಜನರಿಗೆ ಇದಾಯ್ತು ಅದಾಯ್ತು. ಹೇಳಿದ ತಕ್ಷಣ ಕುಣಿದಾಡ್ಕೊಂಡು ತಮಾಷೆ ಡ್ಯಾನ್ಸ್ ಮಾಡಿಕೊಂಡು ಕೈ ತಟ್ಟಿ ಚಪ್ಪಾಳೆ ಹೋಗಿ ಮನೆಗೆ ಹೋಗಿ ಆಸ್ಪತ್ರೆಗೆ ಹೋಗದೆ ಚೆಕ್ ಮಾಡದೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಕುತ್ಕೊಂಡು ಬಿಡಬೇಡಿ. ಸೀದಾ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ನೋಡಿ, ಬ್ಲಡ್ ಚೆಕ್ ಮಾಡಿ, BP ಚೆಕ್ ಮಾಡಿ, ಕ್ಯಾನ್ಸರ್ ಚೆಕ್ ಮಾಡಿ, ಪ್ರತಿಯೊಂದು ಅನಾರೋಗ್ಯನ ಚೆಕ್ ಮಾಡಿ. ಡಾಕ್ಟರ್ ಏನ್ ಹೇಳ್ತಾರೆ ನೋಡಿ, ಪರೀಕ್ಷೆ ಪಾಸಿಟಿವ್ ಬರ್ತದ ನೆಗೆಟಿವ್ ಬರ್ತದ ನೋಡಿ, ಪಾಸಿಟಿವ್ ಬರ್ತದ ನೆಗೆಟಿವ್ ಬರ್ತದ ನೋಡಿ, ನೆಗೆಟಿವ್ ಬಂತ ಪ್ರಭು ಯೇಸುವಿನ ಮಹಿಮೆಗಾಗಿ ಪ್ರಭು ಯೇಸುವಿನ ನಾಮವನ್ನು ಉಚ್ಚರಿಸಿ ಮಹೋನ್ನತನಿಗೆ ಕೀರ್ತನೆಯನ್ನು ಹಾಡಿ ಸಾಕ್ಷಿಯನ್ನು ಕೊಡಿ. ಅಲ್ಲದೆ ಧ್ಯಾನ ಮಂದಿರದಲ್ಲಿ ಅಲ್ಲಿ ಇಲ್ಲಿ ಇವರು ಹೇಳಿದ್ರು ಅಂತ ಹೇಳಿ ದಯವಿಟ್ಟು ನಿಮ್ಮ ಶುಗರ್ 300 ಇರೋದನ್ನ 600 ಮಾಡ್ಕೊಳ್ಬೇಡಿ, ಕೊಲೆಸ್ಟ್ರಾಲ್ನ 200 ಇರೋದನ್ನ 500 ಮಾಡ್ಕೊಳ್ಬೇಡಿ, ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಇರೋದನ್ನ 4th ಸ್ಟೇಜ್ ಮಾಡ್ಕೊಳ್ಬೇಡಿ. ಗೊತ್ತಾಯ್ತಾ? ದೇವರಲ್ಲಿ ವಿಶ್ವಾಸವಿರಬೇಕು, ದೇವರ ವಾಕ್ಯದಲ್ಲಿ ವಿಶ್ವಾಸವಿರಬೇಕು, ವೈದ್ಯರಲ್ಲಿ ವಿಶ್ವಾಸವಿರಬೇಕು, ಮದ್ದಿನಲ್ಲಿ ವಿಶ್ವಾಸವಿರಬೇಕು. ಪ್ರೀತಿಗೆ ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವಂತ ಮಕ್ಕಳು ನಾವಾಗಿದ್ದೇವೆ. ಹೀಗಿರುವಾಗ ಪ್ರಭು ಯೇಸುವನ್ನ ಒಂದು ಕ್ಷಣ ನಾವು ಸ್ಮರಿಸೋಣವೇ? ಆ ಪ್ರಭು ಯೇಸುವನ್ನ ಗುಣಗಾನ ಮಾಡೋಣ ಪ್ರಿಯರೇ. ಯಾಕೆಂದರೆ ಆ ಪ್ರಭು ಯೇಸುವಿನ ನಾಮ ಉನ್ನತವಾದ ನಾಮ, ಪ್ರಭು ಯೇಸುವಿನ ನಾಮ ಅತ್ಯುನ್ನತವಾದ ನಾಮ. ಪ್ರೀಸರು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ಉನ್ನತವಾದ ನಾಮದಲ್ಲಿ ನಾವು ಅತ್ಯಾನಂದಕರವಾಗಿ ಆ ಪ್ರಭುವನ್ನ ಸ್ಮರಿಸೋಣ. ಪ್ರೀಸರು ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚೋಣ, ಎರಡೂ ಕಣ್ಣುಗಳನ್ನು ಮುಚ್ಚೋಣ. ನಾವು ಎರಡೂ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯ. ಯೇಸುವಿನ ನಾಮ ಉನ್ನತದ ನಾಮ, ಯೇಸುವಿನ ನಾಮ ಶಕ್ತಿಯ ನಾಮ. ಯೇಸುವಿನ ನಾಮ ಪ್ರೀತಿಯ ನಾಮ, ಯೇಸುವಿನ ನಾಮ ಕ್ಷಮೆಯ ನಾಮ, ರಕ್ಷಣೆಯ ನಾಮ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಯೇಸುವಿನ ನಾಮ ಉನ್ನತದ ನಾಮ, ಶಕ್ತಿಯ ನಾಮ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ನಾಮ 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 ಯೇಸುವಿನ ನಾಮ, ನಾಮ 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 ಉನ್ನತದ ನಾಮ, ನಾಮ 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 ರಕ್ಷಣೆಯ ನಾಮ, ನಾಮ 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 ಬಿಡುಗಡೆಯ ನಾಮ. ಯೇಸು ನಾಮ, ಓ ಯೇಸು ನಾಮ, ಯೇಸು ನಾಮ, ಓ ಯೇಸು ನಾಮ. ಶಕ್ತಿಯ ನಾಮ, ಶಕ್ತಿಯ ನಾಮ, ಶಕ್ತಿಯ ನಾಮ, ಶಕ್ತಿಯ ನಾಮ.
ಯೇಸುವಿನ ನಾಮ ಉನ್ನತದ ನಾಮ, ಯೇಸುವಿನ ನಾಮ ಉನ್ನತದ ನಾಮ, ಯೇಸುವಿನ ನಾಮ ಶಕ್ತಿಯ ನಾಮ, ಯೇಸುವಿನ ನಾಮ ಶಕ್ತಿಯ ನಾಮ. ಮೊಣಕಾಲೂರುವ ನಾಮ ಶಿರವಾಗುವ ನಾಮ, ಮೊಣಕಾಲೂರುವ ನಾಮ ಶಿರವಾಗುವ ನಾಮ. ಹಾಡಿ 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 ಸ್ತೋತ್ರ ಗೀತೆ ಆಡಿ, ಹಾಡಿ 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 ಸ್ತೋತ್ರ ಗೀತೆ ಆಡಿ, ಹಲ್ಲೆಲೂಯಾ ಆಮೆನೆಂದು ಹಾಡುವ, ಆಮೆನ್ ಹಲ್ಲೆಲೂಯಾ ಎಂದು ಹಾಡುವ. ಯೇಸು ನಾಮವ, ಯೇಸು ನಾಮವ, ಯೇಸು 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 ಎಂದು ನಾ ಹಾಡುವೆ, ಯೇಸು 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 ಎಂದು ನಾ ಭಜಿಸುವೆ, ಯೇಸು 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 ಎಂದು ನಾ ಹಾಡುವೆ, ಯೇಸು 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 ನಾ ಭಜಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಎಂದು ಹಾಡುವೆ, ಹಲ್ಲೆಲೂಯಾ ಹಲ್ಲೆಲೂಯಾ ಎಂದು ಹಾಡುವೆ, ಹಲ್ಲೆಲೂಯಾ ಹಲ್ಲೆಲೂಯಾ ಎಂದು ಭಜಿಸುವೆ, ಹಲ್ಲೆಲೂಯಾ ಹಲ್ಲೆಲೂಯಾ ಎಂದು ಭಜಿಸುವೆ. ಹಲ್ಲೆಲೂಯಾ ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ ಯೇಸುವೆ ನಮನ, ಹಲ್ಲೆಲೂಯಾ ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ ಯೇಸುವೆ ನಮನ, ಹಲ್ಲೆಲೂಯಾ ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ ಯೇಸುವೆ ನಮನ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ 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 ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ 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 ಯೇಸುವೆ. ಜೇಸು 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 ಯೇಸುವೆ ಯೇಸುವೆ ಜೇಸು 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 ಯೇಸುವೆ ಯೇಸುವೆ ಯೇಸುವೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಆಡುತ್ತಲೇ ಹೋದರೆ ಆಡುತ್ತಾನೇ ಹೋಗಬೇಕು. ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಅರ್ಥೈಸಿಕೊಳ್ಳಬೇಕು. ಇಂದು ನಾವು ಧ್ಯಾನಿಸಬೇಕು. ವಾಕ್ಯ ಹೇಳಿತು, ಜೆರುಸಲೇಮನ್ನು ನಾ ಸ್ಮರಣೆ ಮಾಡದಿದ್ದಲ್ಲಿ ಸೇದಿ ಹೋಗಲಿ ನಾಲಿಗೆ ನನ್ನ ಬಾಯಲ್ಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಖಂಡಿತವಾಗಿ ಸೇದಿ ಹೋಗಲಿಕ್ಕೆ ದೇವರು ಬಿಡೋದಿಲ್ಲ. ದೇವರು ಪ್ರೀತಿ ಉಳ್ಳವರು, ಕ್ಷಮೆ ಉಳ್ಳವರು, ನಮ್ಮನ್ನ ಕಾಯ್ತಾ ಇದ್ದಾರೆ. ಮಗನೇ ಮಗಳೇ ಬಾ ಎಂಬುದಾಗಿ. ಆದ್ರೆ ಇವತ್ತೊಂದು ಮಾತು ಹೇಳೋಣ, ಯೇಸುವೆ ತಾವೊಂದು ಮಾತು ನುಡಿದರೆ ನಾನು ಸ್ವಸ್ಥನಾಗ್ತೇನೆ. ಈ ದಿನವೆಲ್ಲ ನಾವು ಮರುಕಳಿಸೋಣ. ನಮ್ಮಲ್ಲಿ ಎಷ್ಟೋ ಬಲಹೀನತೆ, ಎಷ್ಟೋ ನೋವು, ಏನೇನೋ ಇರ್ಬೋದು, ಸಮಥಿಂಗ್ ಇರ್ಬೋದು. ಯೇಸುವನ್ನು ನೋಡಿ ಹೇಳ್ತಾ ಇರೋಣ ಇವತ್ತಲ್ಲ. ಯೇಸುವೆ ನೀವು ಒಂದು ಮಾತು ನುಡಿದರೆ ಸಾಕು, ನಾನು ಸ್ವಸ್ಥವಾಗ್ತೇನೆ. ಯೇಸುವೆ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ಗುಣವಾಗ್ತೇನೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಮನಸ್ಸು ಮಾಡಿದ್ರೆ ನನ್ನನ್ನು ಗುಣ ಮಾಡ್ತೀನಿ. ಯೇಸುವೆ ನೀನು ನನ್ನನ್ನು ಮನಸ್ಸು ಮಾಡಿದ್ರೆ ಗುಣ ಮಾಡ್ತೀನಿ. ಯೇಸುವೆ ನೀನು ಒಂದು ಮನಸ್ಸನ್ನು ಮಾಡಿದ್ರೆ ಸಾಕು, ನಾನು ಗುಣವಾಗ್ತೇನೆ. ನಮ್ಮಲ್ಲಿ ಎಂತ ಬಲಹೀನತೆ ಎಂತ ಇರ್ಬೋದು, ದುಶ್ಚಟ ಏನೇ ಇರ್ಬೋದು, ಯೇಸುವೆ ನೀವು ಮನಸ್ಸು ಮಾಡಿದ್ರೆ, ಒಂದು ಮನಸ್ಸು ಮಾಡಿದ್ರೆ ನಾನು ಗುಣ ಹೊಂದುತ್ತೀನಿ. ಯೇಸುವೆ ಓಕೆ. ನನಗಾಗಿ ಪ್ರಾರ್ಥಿಸಿ, ಶುಶ್ರೂಷೆಗಾಗಿ ಪ್ರಾರ್ಥಿಸಿ. ನಿಮ್ಮ ಪ್ರೀತಿಯ ಸಹೋದರ ಬ್ರದರ್ ರೋಸಾರಿಯೋ ಕಾಣೋಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.